ಸೊ ಈ ಸಮಯದಲ್ಲಿ ನಮ್ಮ ಪ್ಲೇಸ್ ಎಲ್ಲಿ ಇರ್ತದೆ? ನಾವು ಒಬ್ಬೊಬ್ರು ಯೋಚನೆ ಮಾಡ್ರಿ ನೋಡಿ. ಅದೇ ನಾವು ಬೋಧನೆ ಕೇಳ್ತೀವಿ ಬ್ರದರ್, ನಾವು ಆರ್ಗನೈಸರ್ಸ್ ಅಲ್ವಾ, ಎಲ್ಲ ಕಮಿಟಿ ಹಾ ಬಂದವ್ರಿಗೆ. ಓಕೆ. ವೆಲ್ಕಮ್ ಕಮಿಟಿ ಇದೆ, ಇನ್ನೊಂದ್ ಕಡೆ ಇಂಟರ್ಸೆಷನ್ ಕಮಿಟಿ ಇದೆ, ಇನ್ನೊಂದ್ ಕಡೆ ಫುಡ್ ಕಮಿಟಿ ಇದೆ, ಇನ್ನೊಂದ್ ಕಡೆ ಸುಮಾರು ಕಮಿಟಿಗಳಿದೆ ಅಲ್ವಾ? ಈಗ ನಾವು ಯಾರು ವಚನ ಕೇಳುವ ಒಂದು ಮೂಡಲ್ಲಿ ಇರಲ್ಲ, ಆ ಸ್ಟೇಜ್ ಕಡೆ ನೋಡಕ್ಕೂ ನಮ್ಗೆ ಟೈಮ್ ಇರಲ್ಲ. ಆದ್ರೆ ಯಾವಾಗ ನಾವು ಸ್ಟೇಜ್ ಕಡೆ ನೋಡ್ತೀವಿ, ನಾವೆಲ್ಲರೂ 13 ಜನನು ಸ್ಟೇಜ್ ಕಡೆ ನೋಡುವ ಒಂದು ಸಮಯ ಇದೆ. ಯಾವಾಗ? ಆನರ್ ಮಾಡ್ತಾರೆ, ಲಾಸ್ಟ್ ಬರೋದು ಎಲ್ಲ ಅವ್ರು ಥ್ಯಾಂಕ್ಸ್ ಹೇಳ್ತಿರ್ತಾರಲ್ಲ, ವೋಟ್ ಆಫ್ ಥ್ಯಾಂಕ್ಸ್. ಹೀಲಿಂಗ್ ಇಲ್ಲ, ಹೀಲಿಂಗ್ ಅಲ್ಲಿ ವೋಟ್ ಆಫ್ ಥ್ಯಾಂಕ್ಸ್. ಅಲ್ಲಿ 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 ಹೆಸರು ಕರೀತಾ ಇದೆ. ಬನ್ನಿ ಸ್ಟೇಜ್ ವ್ಯವಸ್ಥೆ ಮಾಡಿದ್ರೆ ಸಾಕು. ಈಗ ನೀವು ಯಾವುದೇ ಮಿನಿಸ್ಟ್ರಿಯಲ್ಲಿ ಇರೋರಾದ್ರೂ ನಿಮ್ ಶ್ರದ್ಧೆ ಎಲ್ಲ ಇಲ್ಲಿ ಇರ್ತದೆ. ಅಲ್ಲಿ ಕಡೆ ನನ್ನ ಹೆಸರು ಹೇಳ್ತಾರಲ್ಲ, ಇದುವರೆಗೆ ಸ್ಟೇಜ್ ಕಡೆ ನೋಡದೆ ಇರುವವರೆಲ್ಲ ಈಗ ಸ್ಟೇಜ್ ಅವರು ವಾಲಂಟಿಯರ್ಸ್ ಅಲ್ವಾ, ಎಲ್ಲಿ ಬೇಕಾದ್ರೆ ಬರ್ಬೋದಲ್ಲ, ಸ್ಟೇಜ್ ಮುಂದೆನೆ ಬಂದು ನಿಲ್ತಾರೆ. ನಾವು ಇದು ಬೇರೆ ಯಾರಿಗೂ ಅಲ್ಲ, ನಮ್ಮ ಒಬ್ಬೊಬ್ಬರ ಅವಸ್ಥೆಗಳು ನಾನು ಹೇಳ್ತಾ ಇರೋದು ಅಲ್ವಾ? ಹಾಗಾದ್ರೆ ನಮ್ ಫೋಕಸ್ ಎಲ್ಲಿ ಇದೆ? ಅಥವಾ ಒಂದು ಫ್ರಾಕ್ಚರ್ ಆಗಿರೋ ಒಂದು ವ್ಯಕ್ತಿ, ಅಥವಾ ಕಾಲು ಒಂದ್ ಸ್ವಲ್ಪ ಇದೆಲ್ಲ ಹಾಕಿ ಬಂದ ವ್ಯಕ್ತಿ ಸ್ಟೇಜ್ ಅಲ್ಲಿ ಕರೆಯೋದಾದ್ರೆ, ಅವರ ತಲೆಯಲ್ಲಿ ಕೈ ಇಟ್ಟು ಪ್ರಾರ್ಥನೆ ಮಾಡೋ ಅವಸ್ಥೆ ಬರೋದಾದ್ರೆ, ಎಲ್ಲೂ ಇಲ್ದಿರೋ ಮೊಬೈಲ್ ಎಲ್ಲ ಆನ್ ಆಗ್ತದೆ ವಿಡಿಯೋ ತಗೊಳಕ್ಕೆ ಅಲ್ವಾ? ಒಂದು ವಚನ ಹೇಳಿದ್ರೆ, ತುಂಬಾ ಡೀಪರ್ ಆಗಿರೋ ಒಂದು ವಚನ ಹೇಳಿದ್ರೆ ನೋಟ್ ಮಾಡಕ್ ರೆಡಿ ಇರಲ್ಲ, ಎಲ್ಲಿ ವಿಡಿಯೋ ತಗೊಳಕ್ಕೂ ರೆಡಿ ಇರ್ತಾರೆ. ಇದೆಲ್ಲ ಈಗಿನ ಸದ್ದ ಪೌಲರು ಈಗ ಸಿಮೋತಿಯರು ಹೇಳುವ ಹಾಗೆ, ಜನರು ಅವ್ರಿಗೆ ಇಷ್ಟ ಇರುವವರು, ಆ ಒಂದು ಟೇಸ್ಟಿಗೆ ತಕ್ಕ ರೀತಿಯಲ್ಲಿ ಇರುವವರನ್ನು ಕರೆಯುತ್ತಾರೆ. ಎಷ್ಟೋ ಕಡೆ ನೋಡ್ತೀವಿ, ಕೆಲವರು ಬರೋದಾದ್ರೆ ಎಷ್ಟು ದೂರಿಂದ ಬೇಕಾದ್ರೂ ಸಮಯ ಇಲ್ಲ ಅಂತ ಹೇಳುವರು ಬಂದು ಆಲಿಸ್ತಾರೆ. ಆದ್ರೆ ಕೆಲವರು ನಿಜವಾಗಿ ವಚನ ಪ್ರಬೋಧನೆ ಮಾಡುವವರಿಗೆ ಇರೋ ಜನ ಎಷ್ಟು? ಒಂದು 100 ಜನ, 150 ಜನ, 200 ಜನ. ಲಾಸ್ಟ್ ವೀಕ್ ಫಾದರ್ ಎಲಿಯಾಸ್ ಎಕ್ವೇರರ್ ಅವ್ರು ಬಂದಿದ್ರು, ಸೂಪರ್ ಆಗಿ ವಚನ ಕೊಟ್ರು ಇಲ್ಲಿ. ಆದ್ರೆ ಜನ ಎಷ್ಟಿದ್ರು? ಒಂದು 75 ಜನ ಅಷ್ಟಿದ್ರು ಮ್ಯಾಕ್ಸಿಮಮ್. ಅದೇ ಸಮಯ ವರ್ಕರ್ ಬಂದಿದ್ರೆ ಎಷ್ಟು ಜನ ಬರ್ತಾ ಇದ್ರು? ಪ್ರಿಯರೇ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಯೇಸು ಸ್ವಾಮಿ ಹೇಳುವ ವಿಷಯ, ನೀವು ವಚನವನ್ನು ಪ್ರಬೋಧಿಸಬೇಕು. ಇದ್ರ ಬಗ್ಗೆ ಇವತ್ತು ನಾವು ಚಿಂತಿಸುವಾಗ ಪ್ರಿಯರೇ, ಈ ಒಂದು ವ್ಯಕ್ತಿ, ಇಬ್ರು ಯೋಚನೆ ಮಾಡಿ ನೋಡೋಣ, ಎಲ್ಲರೂ ಶ್ರದ್ಧೆಯಿಂದ ಆಲಿಸಿ. ಯಾರೋ ಒಬ್ಬರು ದೇವರಿಂದ ದೂರ ಹೋಗ್ತಾ ಇದ್ದಾರೆ. ಈ ದೂರ ಹೋಗುವ ವ್ಯಕ್ತಿಯನ್ನು ಹಿಂದಿರುಗಿಸುತ್ತಾರಲ್ಲೋ, ಏನ್ ಮಾರ್ಗ ಏನಿದೆ? 2-3 ವಿಷಯಗಳು. ಒಂದು ಅದ್ಭುತ, ಒಂದು ರೋಗ ಸೌಖ್ಯ, ಡೆಲಿವರೆನ್ಸ್, ಅಥವಾ ಏನ್ ಮಾರ್ಗ ಇದೆ ಅವರನ್ನು ಹಿಂದಿರುಗಿತಾರಲ್ಲ? ಶಶಿಕಲಾ ನೀವೇನ್ ಹೇಳ್ತೀರಾ? ಇವತ್ತು ನೀವೇನಾದ್ರೂ ಹೇಳಿದ್ರೆ, ನಮ್ಮ ಮನೇಲಿ ಸುಮಾರು ಜನ ಇದಾರ, ಅವ್ರನ್ನ ಹಿಂದಿರುಗಿ ತಗೊಂಡ್ಬರ್ಬೋದು. ನಾವು ಎಲ್ಲಾ ರೀತಿ ಹೇಳಿದೀವಿ, ಬೈದಿದೀವಿ, ಮುಂದೆ ಏನಾಗುತ್ತೆ ಅನ್ನೋದು ಹೇಳಿದೀವಿ. ಓಕೆ ಓಕೆ, ದಯಾಲ್ ನೀವ್ ಹೇಳಿ, ಅವ್ರನ್ನ ಹಿಂದಿರುಗಿ ತರಬೇಕು, ಏನ್ ಮಾರ್ಗ ಇದೆ? ಬ್ರದರ್, ಆಕ್ಚುಲಿ ಆ ಕ್ಷಣಿಕ ಅವರು ಒಂದು ರೋಗ ಸೌಖ್ಯ ಕೊಡಿ, 1-2 ದಿವಸ ಖುಷಿ ಅಷ್ಟೇ, ಅಥವಾ ಒಂದು ಅದ್ಭುತ ಮಾಡಿ ಅಷ್ಟೇ. ಆದ್ರೆ ವಚನ ಇರ್ತದಲ್ಲ, ಅದು ಹೃದಯದಲ್ಲಿ ಶಕ್ತವಾಗಿ ನಿಲ್ತದೆ ಬ್ರದರ್. ಆಕ್ಚುಲಿ ಒಳ್ಳೆಯ ಇವರಾದ್ರೆ ಅದ್ರ ವಚನಕ್ಕೆ ಮಾರು ಹೋಗಿ ದೇವರ ವಾಕ್ಯವನ್ನ ಸ್ಮರಿಸ್ಕೊಂಡ್ ಬರ್ತಾರೆ. ನೀವು ಅವ್ರನ್ನ ಹಿಂದಿರುಗಿ ಕರ್ಕೊಂಡ್ ಬರ್ಬೇಕಂದ್ರೆ ನಾರ್ಮಲ್ ಒಂದು ಅದ್ಭುತ ಮಾಡಿದ್ರೆ 1-2 ದಿವಸ ಬರ್ತಾರೆ ಅಷ್ಟೇ ಬ್ರದರ್, ಅಲ್ವಾ? ಹೌದು. ಏನಾದ್ರು ಕೆಜೆ ಸರ್ ನೀವೇನ್ ಹೇಳ್ತೀರಾ? ತಂಡದಲ್ಲಿ ಸೇರಿಸ್ಕೊಂಡು ಏನಾದ್ರು ಒಂದು ಒಳ್ಳೆ ಪೋಸ್ಟ್ ಕೊಟ್ರೆ ತರ್ಬೋದು. ಅದು ಸ್ವಲ್ಪ ದಿನಕ್ಕೆ ಇರ್ತದೆ ಪೋಸ್ಟ್. ಬ್ರದರ್, ನೀವೇ ಯೋಚನೆ ಮಾಡಿ, ಎಲ್ಲ ಸಂತರುಗಳಿಗೆ ಒಂದು ವಾಕ್ಯ ಮಾತ್ರ ಟಚ್ ಆಗಿದೆ, ಮತ್ತು ಯಾವ ಸಂತರಿಗೂ ಒಂದು ಅದ್ಭುತ ಅವ್ರನ್ನ ಟಚ್ ಮಾಡಿಲ್ಲ ಬ್ರದರ್ ಇದುವರೆಗೂ. ಲೀಡರ್ಶಿಪ್ ಕೊಟ್ರೆ ಬಂದ್ಬಿಡ್ತಾರೆ ಮಾಸ್ಟರ್.
ಏ ಲೀಡರ್ಶಿಪ್ ಕೊಟ್ರೆ ಬಂದ್ಬಿಡ್ತಾರೆ. ಏನ್ ಕೊಟ್ರೆ? ಲೀಡರ್ಶಿಪ್. ಆಕ್ಚುಲಿ ನಮ್ಗಿರುವ ನಮ್ಮ ಕನ್ಸೆಪ್ಟ್ ಅಲ್ಲಿ ಹೀಗಿದೆ. ಸ್ವಲ್ಪ ದೂರ ಹೋಗುವ ವ್ಯಕ್ತಿಯನ್ನು ಹಿಂದಿರುಗಿ ತರಲು ನಾವು ಉಪಯೋಗಿಸುವ ಮಾರ್ಗ, ಒಂದ್ ಕಡೆ ಲೀಡರ್ಶಿಪ್ ನಾವು ಕೊಡ್ತೀವಿ, ಇನ್ನೊಂದ್ ಕಡೆ ನಾವು ಅವರಿಗೆ ಒಂದು ಪ್ರೈಸ್ ಅನರ್ಶಿಪ್ ಕೊಡ್ತೀವಿ, ಇನ್ನೊಂದ್ ಕಡೆ ನಾವು ವಚನ ಕೊಡ್ತೀವಿ, ಜವಾಬ್ದಾರಿ ಕೊಡ್ತೀವಿ. ಜವಾಬ್ದಾರಿ ಕೊಟ್ಟು ಬರ್ತೀವಿ. ಆದ್ರೆ ಏನೇ ಕೊಟ್ರು ಕೊಡುವುದಷ್ಟು ಕಾಲ ಮಾತ್ರ ಅವ್ರಿಗೆ ಇರೋದು. ಅದ್ಭುತ ಆಯ್ತಾ, 2 ವಾರ 3 ವಾರ ಆಗುವಾಗ ಮೆತ್ತಿಗೆ ಅವ್ರಿಗೆ ಡ್ರೈ ಆಗಕ್ಕೆ ಸ್ಟಾರ್ಟ್ ಆಗ್ತದೆ, ಅವ್ರು ವಾಪಸ್ ಹೋಗ್ತಾರೆ, ಸ್ಟಡಿ ಆಗಿ ನಿಲ್ಲಲ್ಲ. ಅದೇ ಸಮಯ ಯೇಸುಸ್ವಾಮಿ ಜೆರೂಸಲೇಮ್ ಅನ್ನು ಬಿಟ್ಟು ಸ್ವಂತ ಊರಿಗೆ ಹೋಗುವ ಇಬ್ರು ಎಮ್ಮಾವು ಗ್ರಾಮಕ್ಕೆ ಹೋದ ಶಿಷ್ಯರನ್ನು ವಾಪಸ್ ಕರ್ಕೊಂಡು ಬಂದಿರೋದು ಹೇಗೆ? ಯೇಸುಸ್ವಾಮಿ ಅವರಿಗೆ ಹೇಳಿರುವ ವಿಷಯಗಳು ಹಳೆ ಒಡಂಬಡಿಕೆ, ಪ್ರವಾದಿಗಳ ಪುಸ್ತಕಗಳಿಂದ, ಮತ್ತೆ ಅವರ ಮರಣ ಪುನರುತ್ಥಾನ, ಇದುವರೆಗೆ ಹೇಳ್ತಾ ಇದ್ರೆ ಇಬ್ರು ಸ್ತ್ರೀಯರು ಅವರಿಗೆ ತುಂಬಾ ಇದು ಮಾಡಿದಾರಂತೆ. ಅಂದ್ರೆ ಹೋಗಿ ಯೇಸುವಿನ ಪುನರುತ್ಥಾನಕ್ಕೆ ಹೇಳಿದಾರಲ್ಲ, ಸೊ ಆಶ್ಚರ್ಯಪಡಿಸಿದ್ದಾರೆ. ಸೊ ಅವ್ರು ಹೇಳಿರೋ ವಿಷಯಗಳು ಹಳೆ ಒಡಂಬಡಿಕೆ, ಪ್ರವಾದಿಗಳ ವಚನಗಳು, ಅದರ ಜೊತೆಗೆ ಯೇಸುವಿನ ಮರಣ ಪುನರುತ್ಥಾನ, ಈ ಮೂರು ವಿಷಯಗಳಲ್ಲದೆ ಯೇಸುಸ್ವಾಮಿ ಅವರಿಗೆ ಹೇಳಿಲ್ಲ. ಬೇರೆ ಅವರ ಒಂದು ಅದ್ಭುತ ಮಾಡಬಹುದಿತ್ತು. ನೀವ್ ಯಾಕೆ ಹೋಗ್ತಾ ಇದ್ದೀರಾ, ಬನ್ನಿ ಯೇಸುಸ್ವಾಮಿ ಈ ಜೆರೂಸಲೇಮಿಗೆ ವಾಪಸ್ ಹೋಗಿ ನಿಮ್ ಜೀವನ ನೀವೇ ಅದ್ಭುತ ಮಾಡುವಾಗ್ತೀರಾ, ಇದೇನು ಹೇಳಿಲ್ಲ. ಪ್ರಿಯ ವಚನ ಪ್ರಬೋಧನೆ ಮಾಡಿದ್ರು. ಯಾವ ಮಿರಕಲಿಂದಲೂ ಯಾರನ್ನು ಪರ್ಮನೆಂಟ್ ಆಗಿ ಹಿಂದಿರುಗಿ ತರಲು ಸಾಧ್ಯ ಇಲ್ಲ. ನಿಜ ಪ್ರಕಾರ ಈ ನಮ್ಮ ಗುಂಪಲ್ಲಿರುವ ಹೇಳ್ತಾರೆ, ಅದ್ಭುತ ನೋಡಿದ್ದು ಅದ್ಭುತದಿಂದ ನಾನು ಬಂದಿದೆ ಅಂತ ಹೇಳಿ ಬಂದವರು ಯಾರು ಇಲ್ಲ. ಬಂದವರೆಲ್ಲ ವಾಪಸ್ ಹೋಗಿದ್ದಾರೆ. ಅದ್ಭುತದಿಂದ ಬಂದವರು ಸ್ವಲ್ಪ ಕಾಲದಲ್ಲಿ ವಾಪಸ್ ಹೋಗಿದ್ದಾರೆ. ಸೊ ಪ್ರಿಯರೇ, ಯೇಸುಸ್ವಾಮಿ ಆ ಶಿಷ್ಯರನ್ನು ಮರಳಿ ಕರ್ಕೊಂಡು ಬಂದಿರುವುದು ವಚನವನ್ನು ಪ್ರಬೋಧಿಸಿ ಕರ್ಕೊಂಡು ಬಂದಿದ್ದಾರೆ. ಮಾತ್ರವೂ ಅಲ್ಲ, ಕೊನೆಯಲ್ಲಿ ಬಲಿಪೂಜೆಯನ್ನು ಅರ್ಪಿಸಿದರು. ಈ ಬಲಿಪೂಜೆಯಲ್ಲಿ ಈ ವಚನಗಳ ಮೊದಲನೇ ರೀಡಿಂಗ್, ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್, ಇದೆಲ್ಲ ಇರ್ತದೆ. ಸೊ ವಚನಗಳ ಮುಖಾಂತರ ಸಂಸ್ಕಾರದ ಮುಖಾಂತರ, ಬಲಿಪೂಜೆಯ ಮುಖಾಂತರ ಸ್ಥಿರಪಡಿಸಿ ಅವರನ್ನು ಅವರು ತಾನೇ ಮತ್ತೆ ಏನು ನೀವು ಬನ್ನಿ ವಾಪಸ್ ಹೋಗಿ ಅಂತ ಹೇಳಬೇಕಾಗಿರೋ ಅಗತ್ಯ ಇಲ್ಲ. ವಚನಗಳ ಮುಖಾಂತರ ಸಿದ್ಧಪಡಿಸಿ, ಬಲಿಪೂಜೆಯ ಮುಖಾಂತರ ಸ್ಥಿರಪಡಿಸಿ, ಅಷ್ಟು ಬಿಟ್ರೆ ಸಾಕು. ಮತ್ತೆ ನೀವೇನೂ ಮಾಡ್ಬೇಕಾದ ಅಗತ್ಯ ಇಲ್ಲ. ಅವರು ಸ್ಥಿರವಾಗಿ ನಮ್ಮ ಮುಂಚೆ ಪ್ರಾರ್ಥನೆಯಲ್ಲಿ ಇರುವ ವಚನ ನಾವು ಆಲಿಸಿದ ಬಳಿಗೆ ಹೇಗೋ ಆದಷ್ಟು ಬಲಿಪೂಜೆಗೆ ಹೋಗಲು ಪ್ರಯತ್ನ ಪಡುತ್ತೇವೆ. ಸಾಧ್ಯವಾದಷ್ಟು ನಮ್ಗೆ ಎಷ್ಟು ಸಾಧ್ಯ ಇದೆ, ಎಲ್ಲಿ ಸಿಗ್ತದೆ ಬಲಿಪೂಜೆಗೆ ಹೋಗಲು ಪ್ರಯತ್ನ ಪಡ್ತೇವೆ. ಈ ಮುಂಜಾನೆ ಗ್ರೂಪ್ ಅಲ್ಲಿರೋ ಮೋಸ್ಟ್ಲಿ ಎಲ್ರು ಆ ಒಂದು ಟ್ರೆಂಡ್ ಅಲ್ಲಿ ಇದ್ದಾರೆ ನನ್ಗೆ ಅನಿಸ್ತಾ ಇದೆ. ಪ್ರಿಯರೇ, ಇದೆರಡೇ ನಮ್ಮನ್ನು ಸ್ಥಿರವಾಗಿ ನಿಲ್ಲಿಸುವುದು. ವಚನದ ಮುಖಾಂತರ ನೀವು ನೋಡಿ, ಪೇತ್ರ ಒಂದ್ ಕಡೆ ವಚನ ಸಾರ್ತಾ ಇದ್ದಾರೆ. ಪೇತ್ರ ವಚನ ಸಾರ್ಬೇಕಾದ್ರೆ ಪ್ರೇಷಿತರ ಕಾರ್ಯಕಲಾಪ 10ನೇ ಅಧ್ಯಾಯದಲ್ಲಿ, ಪ್ರೇಷಿತರ ಕಾರ್ಯಕಲಾಪ 10ನೇ ಅಧ್ಯಾಯ 34ರಿಂದ ವಚನಗಳು ಓದುವಾಗ, ಪ್ರಿಯರೇ, ಈಗ ನೀವು ಯೋಚನೆ ಮಾಡಿ, ಪೇತ್ರನು ಹೇಗೆ ವಚನ ಸಾರಬಹುದಿತ್ತು? ದಯಾಲ್ ಸ್ವಲ್ಪ ಹೇಳ್ತೀರಾ? ಪ್ರೇಷಿತರ ಪೇತ್ರನ ಹೇಗೆ ವಚನ ಸಾರಬಹುದಿತ್ತು? ಅಲ್ಲಿದ್ದವ್ರನ್ನ ಕರ್ಕೊಂಡ್ ಬಂದು ಒಂದು ಸೌಖ್ಯ ಕೊಟ್ಟು ಒಂದು ಅದ್ಭುತ ಮಾಡಿ, ಅವನಿಗೆ ಕ್ರಿಸ್ತರು ಕೊಟ್ಟಿದ್ದಂತ ಶಕ್ತಿ ಪ್ರದರ್ಶನ ಮಾಡಿ ಜನರನ್ನೆಲ್ಲ ಚಕಿತಗೊಳಿಸ್ಬೋದಾಗಿತ್ತು ಬ್ರದರ್. ಆದ್ರೆ ಬರೀ ಅವ್ನು ಹೇಳ್ತಾ ಇರೋದು ಬರೀ ಹಳೆ ಕಾಲದ ಸ್ಟೋರಿ ತಗೊಂಡ್ರು. ಫಸ್ಟ್ ಆದಿಕಾಂಡದ್ದು ಎಲ್ಲ ಹಳೆ ಒಡಂಬಡಿಕೆ ವಚನ ತಗೊಂಡ್ರು. ಆಮೇಲೆ ಹೇಳಿದ್ರು, ನೀವೇ ಅವ್ರನ್ನ ಕೊಂದ್ರಿ,
ನಿಮ್ಮ ಜನಾಂಗ ನೋಡಿ ಅವ್ರು ನಮಗಾಗಿ ಬಂದವರು ಅಂತ ಎಲ್ಲ ಅವರ ಜೀವನ ಮರಣ ಪುನರುತ್ಥಾನದ ಬಗ್ಗೆ ಸಾರಿ ಅಂದೇ 3000 ಜನ ಅಂತ ಹೇಳ್ತಾ ಇದ್ರಲ್ಲ. ನೀವು ಯೋಚನೆ ಮಾಡಿ, ಪೇತ್ರನ್ ಏನೆಲ್ಲ ಹೇಳ್ಬೋದಿತ್ತು. ನಾವು ಅದೇ ಕಾನಾ ನಾವು ಮದುವೆ ಹೋಗಿದ್ವಿ, ನಾವು ಕಾನಾ ಮದುವೆ ಹತ್ರ ನಿಂತಾಗ ರೊಟ್ಟಿ ಇತ್ತು, ಎಷ್ಟು ಜನಕ್ಕೆ ಊಟ ಕೊಟ್ವಿ ನಿಮಗ್ ಗೊತ್ತಿಲ್ವಾ? ನಾವು ಫಸ್ಟ್ ಕಾನೂರ್ನಲ್ಲಿ ಎಲ್ಲಾ ದ್ರಾಕ್ಷರಸ ಖಾಲಿ ಆಗ್ಬಿಟ್ಟಿತ್ತು, ನಾನಿದ್ದೆ ಆಗ ಎಲ್ಲ ಹೇಳಕ್ ಬೇಕಾದ ಸ್ಟೋರಿ ಇತ್ತು ಬ್ರದರ್. ನನ್ ಕಣ್ಣಾರೆ ಕಂಡೆ. ಮಾತ್ರ ಅಲ್ಲ, ಲಾಸ್ಟರ್ ಎಂಬ ಒಬ್ಬ ವ್ಯಕ್ತಿ ಇದ್ರು, ಅವ್ರ ಆಯ್ತು ಬಂತ ಅಲ್ವಾ? ಎಷ್ಟು ನೋಡಿ, ಅವ್ರು ನಮ್ಮ ಮನೆಗೆ ಬಂದು ನನ್ನ ಅತ್ತೆಗೆ ಸೌಖ್ಯ ಪಡಿಸಿದ್ರು. ಎಷ್ಟು ವಿಷಯಗಳು ಹೇಳ್ಬೋದಿತ್ತು. ಆದ್ರೆ ಪ್ರಿಯರೇ, ಪೇತ್ರ ಏನ್ ಹೇಳ್ತಾ ಇದ್ದಾರೆ ಮಾತ್ರ ಅಲ್ಲ, ಇನ್ನೊಂದು ವಿಷಯ ಇದೆ. ಅವ್ರದೆಲ್ಲ ಬಿಡಿ, ಪಂಚಶತಮ ಹಬ್ಬ ಆದ್ಮೇಲೆ ನಾನು ಯೋಹಾನನ್ ನಾವಿಬ್ರು ದೇವಾಲಯಕ್ಕೆ ಹೋಗ್ತಾ ಇದ್ವಿ. ಆ ರೀತಿ ನಾವು ಹೋಗುವಾಗ ನಾವು ನೋಡಿದ್ವಿ ಒಂದು ಒಟ್ಟು ಕುಂಡನೊಬ್ಬನ. ಇದು ಲೈವ್ ಆಗಿ ನಡೆದಿರೋ ವಿಷಯ, ಅವರ ಜೀವನದಲ್ಲಿ ನಡೆದಿರೋ ವಿಷಯ. ಜಸ್ಟ್ ನಾವು ಪ್ರಾರ್ಥನೆ ಮಾಡಿದೀವಿ, ಇಮ್ಮಿಡಿಯೇಟ್ ಆಗಿ ಅವ್ರ ಸೌಖ್ಯ ಆಯ್ತು. ಪ್ರಿಯರೇ, ಈ ವಿಷಯಗಳೆಲ್ಲ ಹೇಳ್ಬೋದಿತ್ತು. ಏನ್ ಹೇಳಿ, ನಾವಾದ್ರೆ ಕೆಜೆ ಸರ್ ಈ ವಿಷಯದಲ್ಲಿ ಏನ್ ಹೇಳ್ತೀರಾ? ನಾವಾಗಿದ್ರೆ ನಮ್ದು ಕಥೆನೇ ಬೇರೆ, ನಮ್ದೇ ಸ್ಟೋರಿ ಇರ್ತಾ ಇತ್ತು ಸರ್. ಅಲ್ವಾ? ಯಾಕಂದ್ರೆ ನಮ್ ಎಷ್ಟೋ ಎಕ್ಸ್ಪೀರಿಯನ್ಸ್ ಆಗಿದೆ ಈಗ ಪೇತ್ರನಿಗೆ. ಸ್ವಂತವಾಗಿ ಹೇಳಿ ಎಲ್ಲೆಲ್ಲ ಹೋಯ್ತೀವಿ, ಆ ಹುಡುಗನ್ ಕರ್ಕೊಂಡು ಹೋಯ್ತಾ ಇದ್ವಿ. ಕಾಲ್ ಸಿಕ್ತಲ್ಲ, ಒಂದ್ 5 ನಿಮಿಷ ನೀನ್ ಮಾತಾಡೋ ಅಲ್ವಾ? ಸೊ ಯೇಸು ಸ್ವಾಮಿನೇ ಮರ್ತು ಬಿಡಬೇಕಾದ ಸಮಯ ಆಗಿತ್ತು ಪೇತ್ರನ್ ಬೇಕಾದ್ರೆ. ಯಾಕಂದ್ರೆ ಅವನ್ ಮಾಡುವಾಗಲೇ ಸುಮಾರು ಕಾರ್ಯಗಳು ನಡೀತಾ ಇದೆ. ಮತ್ತೆ ನಾವು ಹೋದಾಗ ನಮ್ಗೆ ಇಷ್ಟಪಟ್ಟು ಸಿಕ್ತು, ನಮ್ಮನ್ನು ಜೈಲಲ್ಲಿ ಹಾಕಿದ್ರು, ನಮ್ಗೆ ಅವ್ರು ಹೇಳಿದ್ರು ಹಾಗೆ ಹೀಗೆ. ಈ ವಿಷಯಗಳು ಬೇಕಾದಷ್ಟಿದೆ. ಇದೆಲ್ಲ ತಪ್ಪು ಅಂದಲ್ಲ, ಹೇಳಬಾರದು ಅಂದಲ್ಲ. ಈಗ ಹೇಳಿರೋ ವಿಷಯಗಳೆಲ್ಲ ಇರುವ ಕಾರ್ಯಗಳೇ. ಆದ್ರೆ ನಾವ್ ಹೇಳುವಾಗ ಹೈಲೈಟ್ ಆಗಿ ಏನ್ ಹೇಳಬೇಕು ಅದು ಪೇತ್ರನಿಗೆ ಇಲ್ಲಿ ನೋಡಿ ಇದು ನಾವು ಕಲಿಬೇಕಾಗಿರೋ ಒಂದು ವಿಷಯ. ಪ್ರೇಷಿತರ ಕಾರ್ಯಕಲಾಪ 10ನೇ ಅಧ್ಯಾಯ 34ನೇ ವಾಕ್ಯ ತಗೊಂಡ್ರೆ ಓದಿ. ಆಗ ಪೇತ್ರನು ಹೀಗೆಂದು ಉಪದೇಶ ಮಾಡಿದನು, ದೇವರು ಪಕ್ಷಪಾತಿಯಲ್ಲ. ಈ ವಿಷಯ ನನಗೆ ಈಗ ಮನದಟ್ಟಾಗಿದೆ. ದೇವರಿಗೆ ಭಯಪಟ್ಟು ಸತ್ಪುರುಷನಾಗಿ ಬಾಳುವವನು ಯಾವ ಜನಾಂಗದವನೇ ಆಗಿರಲಿ, ಅವನು ಅವರ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ. ಒಂದ್ ನಿಮಿಷ ಶ್ರೀ ಪೇತ್ರ ಹೇಳ್ತಾ ಇದ್ದಾರೆ, ನೀವು ದೇವರಿಗೆ ದೇವರ ಚಿತ್ತದ ಪುರುಷರಾಗ್ತಾರೆ. ಅದರ ಬದಲು ಎಷ್ಟೋ ವಚನಗಳ ಮುಖಾಂತರ ಸ್ಟ್ರೈಟ್ ಮಾಡಬಹುದಿತ್ತು, ಇವರಿಗೆ ಜುಮ್ ಅಂತ ಮಾಡಬಹುದಿತ್ತು. ಸ್ಟ್ರೈಟ್ ಆಗಿ ದೇವರ ಚಿತ್ತದ ಪ್ರಕಾರ ನೀವು ಜೀವಿಸ್ಬೇಕು. ದೇವರು ಪಾರ್ಶಿಯಾಲಿಟಿ ತೋರಿಸುವರಲ್ಲ, ಭೇದ ಭಾವವನ್ನು ತೋರಿಸುವರಲ್ಲ. ಸ್ಟ್ರೈಟ್ ಆಗಿ ಅವರು ಬೋಧನೆ ಮಾಡ್ತಾ ಇದ್ದಾರೆ. ಎಲ್ಲೂ ಅಲ್ಲಿ ಸ್ವಲ್ಪ ಸೇರಿಸ್ತಾ ಇಲ್ಲ. ಇನ್ನು ಮುಂದುವರಿಸೋದಿ. ಸಮಸ್ತ ಮಾನವ ಕೋಟಿಯ ಪ್ರಭುವಾದ ಯೇಸು ಕ್ರಿಸ್ತರ ಮುಖಾಂತರ ಶಾಂತಿ ಲಭಿಸುತ್ತದೆ ಎಂಬ ಶುಭ ಸಂದೇಶವನ್ನು ದೇವರು ಇಸ್ರಾಯೇಲ್ ಜನಾಂಗಕ್ಕೆ ಸಾರಿದರು. ಈ ವಿಷಯ ನಿಮಗೆ ತಿಳಿದಿದೆ. ಶಾಂತಿ ಲಭಿಸುತ್ತದೆ ಎಂಬ ಶುಭ ಸಂದೇಶ ಯೇಸು ಸ್ವಾಮಿ ಸಾರಿದರು. ಎಕ್ಸಾಂಪಲ್ ಸೇರಿಸ್ಬೋದಿತ್ತು, ಎಕ್ಸಾಂಪಲ್ ಸೇರಿಸಲಿಲ್ಲ. ಓಕೆ, ಮುಂದುವರಿಸಿ. ಈ ವಿಷಯ ನಿಮಗೂ ತಿಳಿದಿದೆ. ಇತ್ತೀಚೆಗೆ ಜುದೇಯ ನಾಡಿನಾದ್ಯಂತ ನಡೆದ ಘಟನೆಗಳು ನಿಮಗೆ ತಿಳಿದೇ ಇರಬೇಕು. ಇವು ನಜರೇತಿನ ಯೇಸುವಿಗೆ ಸಂಬಂಧಪಟ್ಟ ವಿಷಯಗಳು. ಸ್ನಾನ ದೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕೆಂದು ಯೋಹಾನನು ಬೋಧಿಸಿದ ನಂತರ ಯೇಸು ತಮ್ಮ ಸೇವಾ ವೃತ್ತಿಯನ್ನು ಗಲೀಲಿಯದಲ್ಲಿ ಪ್ರಾರಂಭಿಸಿದರು. ಅವರು ಪವಿತ್ರಾತ್ಮರಿಂದಲೂ ದೈವಶಕ್ತಿಯಿಂದಲೂ ಅಭಿಷಕ್ತರಾಗಿದ್ದರು. ದೇವರು ತಮ್ಮೊಡನೆ ಇದ್ದುದರಿಂದ ಅವರು ಎಲ್ಲೆಡೆಯಲ್ಲಿಯೂ ಒಳಿತನ್ನು ಮಾಡುತ್ತಾ ಪಿಶಾಚಿ ಪೀಡಿತರಾದವರನ್ನು ಸ್ವಸ್ಥಪಡಿಸುತ್ತಾ ಸಂಚರಿಸಿದರು. ಅವರು ಯೆಹೂದ್ಯರ ಹಳ್ಳಿಗಳಿಗೂ ಜೆರುಸಲೇಮಿನಲ್ಲೂ ಎಸಗಿದ ಸಕಲ ಕಾರ್ಯಗಳಿಗೆ ನಾವು ಸಾಕ್ಷಿಗಳು. ಯೆಹೂದ್ಯರು ಆ ಯೇಸುವನ್ನು ಶಿಲುಬೆ ಮರಕ್ಕೆ ನೇತು ಹಾಕಿ ಕೊಂದರು. ಆದರೆ ದೇವರು ಅವರನ್ನು
ಮೂರನೇ ದಿನ ಪುನರುತ್ಥಾನಗೊಳಿಸಿ ಪ್ರತ್ಯಕ್ಷರಾಗುವಂತೆ ಮಾಡಿದರು. ಅವರು ಕಾಣಿಸಿಕೊಂಡದ್ದು ಎಲ್ಲಾ ಜನರಿಗೆ ಅಲ್ಲ, ದೇವರಿಂದ ಸಾಕ್ಷಿಗಳಾಗಿ ಆಯ್ಕೆಯಾಗಿದ್ದ ನಮಗೆ. ಅವರು ನೋಡಿ ಪ್ರಿಯರೇ, ಓಕೆ. ಸೊ ಪ್ರಿಯರೇ, ಇಲ್ಲಿ ನಾವು ನೋಡೋದೇನಂದ್ರೆ ಪೇತ್ರ ಸ್ಟ್ರೈಟ್ ಫಾರ್ವರ್ಡ್ ಆಗಿ, ತುಂಬಾ ಸ್ಟ್ರೈಟ್ ಆಗಿ ಮಾತಾಡ್ತಾ ಇದ್ದಾರೆ. ಸ್ಟ್ರೈಟ್ ಫಾರ್ವರ್ಡ್ ಆಗಿ ಪೇತ್ರ ಮಾತಾಡುವಾಗ ನೀವು ಯೋಚನೆ ಮಾಡಿ, ಅಲ್ಲಿ ಏನೆಲ್ಲ ಸೇರಿಸ್ಬೋದಿತ್ತು, ಏನೆಲ್ಲ ಮಾಡ್ಬೋದಿತ್ತು, ಆದ್ರೆ ವೆರಿ ಸ್ಪೆಸಿಫಿಕ್ ಆಗಿ ಪೇತ್ರ ಹೇಳ್ತಾ ಇದ್ದಾರೆ. ತುಂಬಾ ಸ್ಪೆಸಿಫಿಕ್ ಆಗಿ ಪೇತ್ರ ಹೇಳ್ತಾ ಇದೆ. ತುಂಬಾ ಸ್ಪೆಸಿಫಿಕ್ ಆಗಿ ಪೇತ್ರ ಹೇಳ್ತಾ ಇದ್ದಾರೆ, ಈ ರೀತಿಯಲ್ಲಿ ಯೇಸು ಸ್ವಾಮಿ ಕಾರ್ಯಗಳು ಮಾಡಿದರು, ಅವರಿಗೆ ಆ ಸತ್ತು ಪುನರುತ್ಥಾನರಾದರು. ಓಕೆ. ಸೊ ಇರುವ ಸತ್ಯ, ಅಲ್ಟಿಮಮ್ ಪ್ರೀಚ್ ಏನ್ ಮಾಡಬೇಕು, ಆ ವಿಷಯಗಳು ಯೇಸು ಸ್ವಾಮಿ ಪೇತ್ರ ಕ್ಲಿಯರ್ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ದಯಾಲ್, ನೀವು ಯೋಚನೆ ಮಾಡಿ, ಈಗ ಇದರಲ್ಲಿ ಜುಮ್ಮಂದು ಬರುವ ಯಾವ ವಿಷಯಗಳು ಇಲ್ಲ. ಅಯ್ಯೋ ಪೇತ್ರ ಹೇಗೆಲ್ಲ ಮಾತಾಡ್ಬೋದಿತ್ತು. ಆಲ್ಮೋಸ್ಟ್ ಅವ್ರಿಗೆಲ್ಲ ಗೊತ್ತಿರೋ ವಿಷಯಗಳೇ ಇದು. ಮೋರೆವರ್ ಅವ್ರ ಕಣ್ಣೆದ್ರಿಗೆ ಯೇಸು ಸ್ವಾಮಿ ಸತ್ರು, ಎಲ್ಲವೂ ಅವ್ರ ಎದುರುಗಡೆ ಆಗಿತ್ತು. ತಿರ್ಗಾ ರಿಪಿಟಿಷನ್ ಅಂದ್ರೆ ಅಯ್ಯೋ ಏನಪ್ಪ ಈ ಮನುಷ್ಯ ಕೊರಿತಾ ಇದ್ದಾನೆ, ಏನೋ ಒಂದು ಅದ್ಭುತ ಮಾಡ್ತಾನೆ ಅಂತ ಕಾಯ್ತಾ ಇರ್ಬೇಕಂತ ಮನಸ್ಥಿತಿ. ಆದ್ರೆ ಇವ್ನು ಹೇಳೋ ಸ್ಟೈಲು ಪವಿತ್ರಾತ್ಮ ಭರಿತರಾಗಿರೋದ್ರಿಂದ ಜನ ಎಲ್ಲ ಕಣ್ಣು ಮುಚ್ಚಿ ಕಿವಿ ಆಲಿಸಿ ಕೇಳ್ತಾ ಇದಾರೆ ಬ್ರದರ್. ಓಕೆ. ಸೊ ಪ್ರಿಯರೇ, ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ ಮಾಸ್ಟರ್. ಓಕೆ, ಈಗ ಕ್ಲಿಯರ್ ಆಯ್ತು ಅನ್ಸುತ್ತಲ್ಲ? ಆಗಿಲ್ಲ. ಈಗ ಕ್ಲಿಯರ್ ಆಯ್ತಾ? ಹಾ, ಈಗ ಕ್ಲಿಯರ್. ಓಕೆ. ಓಕೆ. ಸೊ ಪ್ರಿಯರೇ, ಇಲ್ಲಿ ನೋಡಿ, ಪೇತ್ರನಿಗೆ ಮಾತನಾಡ್ಬೇಕಾಗಿರುವ ಶೈಲಿಗಳೆಲ್ಲ ಬೇರೆ ಇತ್ತು, ಆದ್ರೂ ಪೇತ್ರ ಡೈರೆಕ್ಟ್ ಆಗಿ ಮಾತನಾಡ್ತಾ ಇದ್ದಾರೆ. ಇರೋ ವಿಷಯ ಸತ್ಯವಾಗಿ ಹೇಳ್ತಾ ಇದ್ದಾರೆ, ಯಾವ ಎಕ್ಸಾಜರೇಷನ್ ಇಲ್ಲ. ಈಗ ಏನಾಗಿದೆ, ಇಷ್ಟೆಲ್ಲ ಮಾತನಾಡಿದಾಗ ಕೊನೆಯಲ್ಲಿ 44ನೇ ವಾಕ್ಯ ಓದಿ. ಪೇತ್ರನು ಮಾತನಾಡುತ್ತಿದ್ದಂತೆಯೇ ಅವನ ಉಪದೇಶವನ್ನು ಕೇಳುತ್ತಿದ್ದ ಎಲ್ಲರ ಮೇಲೆ ಪವಿತ್ರಾತ್ಮ ಇಳಿದು ಬಂದರು. ಎಲ್ಲರೂ ಪೇತ್ರನು ಮಾತನಾಡುತ್ತಾ ಇದ್ದಾಗ ಅವನ ಉಪದೇಶವನ್ನು ಕೇಳಿದ ಎಲ್ಲರ ಮೇಲೂ ಪವಿತ್ರಾತ್ಮರು ಇಳಿದು ಬಂದರು. ಎಲ್ಲರೂ ವಿವಿಧ ಅನ್ಯ ಮಾತನಾಡಿದರು, ಎಲ್ಲರೂ ಸ್ತುತಿಸಿದರು, ವಿವಿಧ ಭಾಷೆಗಳಲ್ಲಿ ಮಾತನಾಡಿದರು. ನೋಡಿ, ಪ್ರೇಕ್ಷಿತರ ಕಾರ್ಯಕಲಾಪಗಳಲ್ಲಿ ಸುಮಾರು 19 ಪ್ರೀಚಿಂಗ್ ಇದೆ. ಪೇತ್ರ, ಯೋವಾನ ಮತ್ತು ಪೌಲನೆಲ್ಲ ಸೇರಿಸಿ 19 ಪ್ರೀಚಿಂಗ್ ಇದೆ. ಈ 19 ಪ್ರೀಚಿಂಗ್ ಅಲ್ಲೂ ಪ್ರಿಯರೇ ಬೇರೆ ಯಾವ ವಿಷಯಗಳು ಎಕ್ಸ್ಟ್ರಾ ಸೇರಿಸಲಿಲ್ಲ. ಅಂದ್ರೆ ಏನ್ ಬೇಕು ಅಷ್ಟು. ಈಗ ಈ ವಚನಗಳನ್ನು ನೀವು ಓದುವುದಾದ್ರೆ 34ರಿಂದ 44ವರೆಗೆ ಓದುವಾಗ ಅದರಲ್ಲಿ ನಮ್ಗೆ ಜುಮ್ಮನ್ನ ಅನಿಸುವ ಪಾಯಿಂಟ್ ಏನೂ ಇಲ್ಲ. ಎಲ್ಲ ಇರುವ ಸತ್ಯವೇ ಇರುವುದು. ಯೇಸುವಿನ ಜನನ, ಯೇಸುವಿನ ಬಹಿರಂಗ ಜೀವನ, ಯೇಸುವಿನ ಮರಣ, ಯೇಸುವಿನ ಪುನರುತ್ಥಾನ, ಯೇಸು ಮರಳಿ ಬರುವ, ಇಷ್ಟೇನ್ ಶುಭ ಸಂದೇಶ. ಓಕೆ. ಸೊ ಪ್ರಿಯರೇ, ಇದು ಸಾರಬೇಕು ಅಂತಾನೆ ನಮ್ಗೆ ಹೇಳಿರೋದು. ನನ್ನ ಪ್ರಕಾರ ಆಚೆ ವರ್ಷದಲ್ಲಿ 2 ವರ್ಷಗಳ ಹಿಂದೆ 1 ಫುಲ್ ಇಯರ್ ನಾವು ಧ್ಯಾನಿಸಿರುವುದು ಯೇಸುವಿನ ಮರಣ ಪುನರುತ್ಥಾನವನ್ನು ಕುರಿತು ಮಾತ್ರವಾಗಿತ್ತು. ನೆನಪಿದೆ ಯಾರಿಗಾದ್ರೂ? ನಾನು ಇವತ್ತು ಜಸ್ಟ್ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೆ. 4 ವರ್ಷ ಹಿಂದೆ, 5 ವರ್ಷ ಹಿಂದೆ ಎಲ್ಲ ಇರುವ ಯೂಟ್ಯೂಬ್ ವಿಡಿಯೋಗಳಿದೆ. ಮರಣ ಪುನರುತ್ಥಾನ ಅದಂತೂ ಮಾತ್ರನೇ ನಾವು ಧ್ಯಾನಿಸಿರುವುದು. ನನ್ನ ಪ್ರಕಾರ ನಾವು ಈಗಲೂ ಇಷ್ಟು ಜನ ಈ ಒಂದು ಮುಂಚಾಣೆ ಎದ್ದು ಪ್ರಾರ್ಥನೆ ಮಾಡಲು ಒಂದು ಕಾರಣ ಅವರ ಮರಣ ಪುನರುತ್ಥಾನದಲ್ಲಿ ನಮಗಿರುವ ಆಳವಾದ ವಿಶ್ವಾಸವಾಗಿದೆ.
ಆ ಒಂದು ಕಾರ್ಯದಿಂದ ನಮ್ಮನ್ನು ದೇವರು ಸ್ಟಡಿಯಾಗಿ ನಿಲ್ಲಿಸ್ತಾ ಇದ್ದಾರೆ. ನಮ್ಮ ಪರ್ಸನಲ್ ಪ್ರೇಯರ್ ಕಡಿಮೆ ಆಗಿರ್ಬೋದು, ನಮ್ಮ ಪ್ರಾರ್ಥನಾ ಜೀವನದ ಆ ಸ್ಟ್ರೆಂಗ್ತ್ ಸ್ವಲ್ಪ ವೀಕ್ ಆಗಿರ್ಬೋದು, ಆದರೆ ದೇವರು ನಮ್ಮನ್ನು ಸ್ಥಿರವಾಗಿ ನಿಲ್ಲಿಸ್ತಾ ಇದ್ದಾರೆ. ಮತ್ತೆ ಮತ್ತೆ ಪ್ರಾರ್ಥನೆ ಮಾಡುವುದು ನಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ. ಕಳೆದ ವಾರದಲ್ಲಿ ನನಗೆ ಎದ್ದೇಳಕ್ಕೆ ಆಗ್ತಾ ಇರಲಿಲ್ಲ, ಒಂಥರ ತಲೆ ಭಾರವಾಗಿ, ನನ್ಗೆ ಒಂದು ವಾರ ಪೂರ್ತಿ ಒಂಥರ ನಿರಾಶೆ ಆಗಿತ್ತು, ಒಂಥರ ಪಶ್ಚಾತ್ತಾಪ ಆಯ್ತು. ಅಯ್ಯೋ ಆಗಿಲ್ಲಲ್ಲ, ನಂದು ಏನಾದ್ರು ಪ್ರಾರ್ಥನೆ ಕಡಿಮೆನಾ, ಯಾಕೆ ಆಗಿಲ್ಲ, ತುಂಬಾ ಪ್ರಶ್ನೆ ಆಗ್ತಾ ಇತ್ತು ನನ್ನನ್ನೇ. ಆತರ ಆಗ್ಬಾರ್ದಿತ್ತಲ್ಲ ಇದುವರೆಗೆ. ಆದ್ರೆ ಈ ಒಂದು ಆಲ್ಮೋಸ್ಟ್ 15 days ಸಫರ್ ಆಗಿದೆ ನಾನು ಈ ಒಂದು ಆ ಆ ಒಂದು ಜ್ವರ ಅದೆಲ್ಲ ಬಂದ ನಂತರ. ಪ್ರಿಯ ನಿಜ ಹೇಳೋದಾದ್ರೆ, ಮೇ ಬಿ ನಮ್ ಪ್ರಾರ್ಥನೆ ಸ್ಟ್ರಾಂಗ್ ಆಗಿದ್ರೆ, ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಇನ್ನೂ ಶಕ್ತವಾಗಿದ್ದಿದ್ರೆ ಆತರ ಅವಸ್ಥೆ ಕಾಣ್ತಾ ಇರ್ಲಿಲ್ಲ ಏನೋ. ಸೊ ಒಟ್ನಲ್ಲಿ ನಾನು ನಿಮ್ಗೆಲ್ರಿಗೂ ರಿಕ್ವೆಸ್ಟ್ ಮಾಡೋದೇನಂದ್ರೆ, ನಮ್ಗೆ ವೈಯಕ್ತಿಕವಾಗಿ ನಾವು ಪ್ರಾರ್ಥಿಸಬೇಕು. ಪ್ರಾರ್ಥಿಸುವಾಗ ಮಾತ್ರ ನಾವು ಈ ಒಂದು ವಚನಗಳ ಅಭಿಷೇಕವನ್ನು, ನಾವು ಈ ಬೆಳಿಗ್ಗೆ ಸಾರುವ ವಚನ, ಬೆಳಿಗ್ಗೆ ಆಲಿಸುವ ವಚನ, ಈ ವಚನ ಅಭಿಷೇಕ ನಾವು ಸ್ವೀಕರಿಸಬೇಕಾದ್ರೆ ಒಂದ್ ಕಡೆ ಬಲಿಪೂಜೆಗೆ ಹೋಗ್ಬೇಕು, ಇನ್ನೊಂದ್ ಕಡೆ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕು. ಓಕೆ, ದೇವರೊಂದಿಗೆ ಕನೆಕ್ಟ್ ಆಗಿರ್ಬೇಕು. ಈ ಅವಸ್ಥೆ ಇದ್ರೆ ಸಾಕು, ಬಾಕಿ ಎಲ್ಲ ಅವರು ನೋಡ್ತಾರೆ. ಸೊ ಪ್ರಿಯರ್, ಇಲ್ಲಿ ನಾವು ನೋಡಿದೀವಿ, ಇವರನ್ನು ವಾಪಸ್ ಕರ್ಕೊಂಡು ಬರೋದಕ್ಕೆ ಈ ಶಿಷ್ಯರನ್ನು ಅಥವಾ ದೂರ ಹೋಗುವವರನ್ನು ಶಶಿಕಲಾ ಹೇಳಿದ್ರಲ್ಲ, ಯಾವ ಒಂದು ಮೆಕ್ಯಾನಿಸೋ ಇಲ್ಲ, ಮಿರಕಲೋ ಇಲ್ಲ, ಒಂದು ವಚನ ಬೋಧಿಸಬೇಕು. ನಾವಾಗ ಹೋಗಿ ವಚನ ಬೋಧಿಸ್ತೀವಿ ಅಂದ್ರೆ ಏನಾಗ್ತದೆ, ಅಯ್ಯೋ ನಿಮ್ ವಚನ ಯಾರು ಕೇಳ್ತಾರೆ, ನಿಮ್ಮ ಮನೆಯಲ್ಲಿರುವುದು ನಿಮ್ ವಚನ ಕೇಳ್ತಾರ? ಖಂಡಿತವಾಗಿಯೂ ಕಷ್ಟ. ಹೊರಗಡೆ ಬೇಕಾದ್ರೆ ಸಾರಬಹುದು. ಸೊ ಅದಕ್ಕೆ ಏನ್ ಮಾರ್ಗ ಇದೆ, ನೀವು ಇವತ್ತಿಂದನೇ ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡಿ. ಏನಕ್ಕೆ ಅವರೊಂದು, ಈಗ ನಾನಾಗಿ ಹೇಳಕ್ಕೆ ನಮ್ಗೆ ಅವಕಾಶ ಸಿಕ್ಕಲ್ಲ ಅವರಿಗೆ ಒಂದು ಮೇ ಬಿ ಒಂದು ವಾರದ ಒಂದು ಧ್ಯಾನ ಕೂಟದಲ್ಲಿ ಪಾಲ್ಗೊಳ್ಳುವಂತೆ ಪ್ರಾರ್ಥಿಸಿ ಸ್ಟಾರ್ಟ್ ಮಾಡಿ. ಅದು ಪ್ರಾರ್ಥಿಸಬೇಕಾದ್ರೆ ನೀವು ಒಂದು ವಾರದ ಒಂದು ಧ್ಯಾನ ಕೂಟದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಪಾಲ್ಗೊಳ್ಬೇಕು. ಯಾಕಂದ್ರೆ ನೀವು ಪಾಲ್ಗೊಂಡ್ರೆ ಮಾತ್ರ ನಿಮ್ಗೆ ಅದರ ಬಗ್ಗೆ ಒಂದು ಇದಿರುವುದು ಅಲ್ವಾ. ಸರ್, ಕೆಲವು ವಿಷಯಗಳಲ್ಲಿ ನಾವು ಎಲ್ಲ ಈಗ ಫಾಸ್ಟ್ ಕುಕಿಂಗ್, ಫಾಸ್ಟ್ ಫುಡ್ ಅಂತ ಹೇಳುವ ಒಂದು ಅವಸ್ಥೆ ಇದೆ. ಈ ಫಾಸ್ಟ್ ಫುಡ್ ವರ್ಕೌಟ್ ಆಗಲ್ಲ, ಇನ್ಸ್ಟೆಂಟ್ ಫುಡ್ ವರ್ಕೌಟ್ ಆಗಲ್ಲ. ಈಗ 5 minutes ಅಲ್ಲಿ 7 minutes ಅಲ್ಲಿ ಮನೆಗೆ ಬರುತ್ತದೆ. ನೀವು ಬಿರಿಯಾನಿ ಬೇಕಾದ್ರೂ 5 minutes ಅಂಗಡಿಗೆ ಹೋಗಿ ಕೂತು ನಾವು ವೆಯ್ಟ್ ಮಾಡಿ ಬರುವುದಕ್ಕಿಂತ ಮುಂಚಿತವಾಗಿ ಮನೆಗೆ ತಂದು ಕೊಡುವ ರೇಂಜ್ ಇಲ್ಲಿ ಬಂದಿದೆ ವಿಷಯಗಳು. ಅದು ಏನು ನಮ್ಗೆ ಉಪಯೋಗ ಆಗಲ್ಲ. ನಾವು ಏಕೆಂದ್ರೆ ಶಶಿಕಲಾ ನೀವು ಯಾವತ್ತಾದ್ರೂ ಪ್ರಾರ್ಥನೆ ಮಾಡಿದೀರಾ? ನೀವು ಯಾರೆಲ್ಲ ಬದಲಾವಣೆ ಆಗ್ಬೇಕು ಅಂತ ಆಸೆ ಇರುವವರು, ಸ್ವಾಮಿ ಎಲ್ಲಾದ್ರೂ ಒಂದ್ ಕಡೆ ನಮ್ಗೀಗ ರೀಚ್ ಮಾಡಕ್ ಆಗುವ ಒಂದು ಸ್ಥಳ, ಡಿವೈನ್ ಆದ್ರೆ ಡಿವೈನ್, ಅಥವಾ ಬೇರೆ ಎಲ್ಲಾದ್ರೂ ಒಂದು ವಾರದ ಧ್ಯಾನದಲ್ಲಿ ಇವರು ಪಾಲ್ಗೊಳ್ಳುವಂದೆ ಸ್ವಾಮಿ ನೀವು ಆಶೀರ್ವದಿಸಿ ಎಂದು ಎಲ್ಲಾದ್ರೂ ಪ್ರಾರ್ಥನೆ ಮಾಡಿದೀರಾ ಶಶಿಕಲಾ ಸಿಸ್ಟರ್? ಇಲ್ಲ. ಇಲ್ಲ ನಿಮ್ ಮನಸ್ಸಲ್ಲಿ ಏನಂದ್ರೆ ಇನ್ಸ್ಟೆಂಟ್ ಆಗಿ ಅವರಲ್ಲಿ ಬದಲಾವಣೆ ಆಗ್ಬೇಕು, ಅವರು ಸೆಟ್ರೇಟ್ ಆಗ್ಬೇಕು. ಡಿವೈನ್ ಸೆಂಟ್ರಿಗೆಲ್ಲ ಅವರಿದ್ದಾರೆ. ಡಿವೈನ್ ಅದನ್ನೇ ಬಲಿ ಪೂಜೆ ಬಂದ್ರೆ ಸಾಕು. ಡಿವೈನ್ ಅಂದ್ರೆ ನಾನು ಹೇಳೋದು, ಒಂದು ವಾರ ಅವರೊಂದು ಧ್ಯಾನದಲ್ಲಿ ಪಾಲ್ಗೊಳ್ಳುವಾಗ ಅವ್ರು ಆಲಿಸುವ ವಚನಗಳು ಅಷ್ಟಿಷ್ಟಲ್ಲ. ಒಂದು ವಾರದಲ್ಲಿ ಈ ವಚನಗಳೇ ಸಾಕು, ನಾವು ಮತ್ತೆ ಏನು ಹೇಳಬೇಕಾದ ಅಗತ್ಯ ಇಲ್ಲ. ಇನ್ನೊಂದು ಒಂದ್ ವಾರದ ಡಿವೈನ್ ಅಲ್ಲ, ನಾನು ಹೇಳೋದು ಡಿವೈನ್ ಬೇಡ ನನ್ಗೆ, ಅದೇನೇ ಬಲಿ ನಾನು ಪೂಜೆ ಹೇಳೋದು. ಬಂದ್ರೆ ಸಾಕು. ಅದಕ್ಕೆ ಕಾರಣ ಏನಂದ್ರೆ, ನಿಮ್ ಮೈಂಡ್ ಸೆಟ್ ಅಲ್ಲೇ ಇದೆಲ್ಲ ನಡೆಯಲ್ಲ. ನಿಮ್ ಮನಸ್ಸಿನಲ್ಲಿ ಏನೋ ಚಿಕ್ಕದಾಗಿ ಟೆಂಪರರಿ ಇನ್ಸ್ಟೆಂಟ್ ಆಗಿ ರೆಡಿ ಆಗ್ಬೇಕು. ಅವರು ಪರ್ಮನೆಂಟ್ ಆಗಿ ರೆಡಿ ಆಗ್ಬೇಕಾದ್ರೆ ನೀವು ಯಾಕೆ ಪ್ರಾರ್ಥನೆ ಮಾಡಕ್ ಕೊಡೋದು? ದೇವರಿಗೆ ಅಸಾಧ್ಯವಾಗಿ ಏನಿದೆ? ಸ್ವಾಮಿ ಒಂದು ವಾರ, ಅದಕ್ಕೆ ನಾನು ಹೇಳ್ತಾ ಇರೋದು, ಫಸ್ಟ್ ನೀವೊಂದು ಹೋಗಿ ಟೇಸ್ಟ್ ಪಡೆಯಬೇಕು. ಒಂದು ವಾರ ಒಂದ್ ಧ್ಯಾನಕ್ಕೆ ಹೋಗಿ ಟೇಸ್ಟ್ ಆಗುವಾಗ ನಿಮ್ ಪ್ರಾರ್ಥನೆನೋ ನಿಮ್ ವಿಷನ್ ಎಲ್ಲ ವ್ಯತ್ಯಾಸ ಆಗ್ತದೆ. ನಾನ್ ಡಿವೈನಿಗೆ ಹೋಗ್ಬೇಕಂತೆಲ್ಲ ಹೇಳ್ತೇವೆ. ಎಲ್ಲಾದ್ರೂ ಒಂದ್ ಕಡೆ RRCಗೋ ಲೋಗೋಸ್ಗೋ
ಎಲ್ಲಾದ್ರೂ ಒಂದ್ ಕಡೆ ಒಂದು ವಾರ ಅಂದ್ರೆ 5 ಡೇಸೋ 4 ಡೇಸೋ ಸ್ಟೇ ಮಾಡಿ ಒಂದು ಧ್ಯಾನ ಮಾಡುವ ಒಂದು ಕಾರ್ಯ ಸ್ವಾಮಿಯ ಅವರಿಗೆ ನಡೀಬೇಕಂತ ಹೇಳಿ ನಿಮ್ಗೆ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ನೀವೇ ಹೋಗಿಲ್ಲ ಇದುವರೆಗೆ, ಅಲ್ವಾ? ಸೊ ನಾನು ನಿಜವಾಗಿ ಇದೊಂದು ಪ್ರಾರ್ಥಿಸಿ ನೋಡಿ. ನೀವ್ ಹೋಗಿ ನೋಡಿ ಫಸ್ಟ್. ಯಾಕಂದ್ರೆ ವಚನ ಆಲಿಸುವಾಗ ಮಾತ್ರ ಅಲ್ಲಿ ಅದ್ಭುತಗಳು ಅದು ಇದೆಲ್ಲ ನಡೀತದೆ, ಅದೊಂದ್ ಕಡೆ ಸೈಡ್ ಆಗಿರ್ಲಿ. ವಚನ ಅವರ ಆಲಿಸುವಾಗ ಈಗ ಇದು ನಡೆಯೋಗಕ್ಕೆ ಸಾಧ್ಯತೆ ಇಲ್ಲ ಎಂಬುದು ನಿಮ್ಗೆ ಗೊತ್ತಿದೆ, ಅದರಿಂದ ನೀವು ಅದಕ್ಕಾಗಿ ಭಾರ ಪಡ್ತಾ ಇಲ್ಲ. ದೇವರಿಗೆ ಏನ ಸಾಧ್ಯ ಇದೆ? ಬ್ರದರ್ ಅಲ್ಲಿ ಹ, ತನಕ ಅಲ್ಲಿ ತನಕ ಅಲ್ಲಿ ಹೋಗಿ ಇದ್ ಮಾಡಿ ನನ್ಗೆ ಅನ್ಸುತ್ತೆ ಒಂದು ಡೇಲಿ ಒಂದ್ಸಲ ಒಂದ್ಸಲ ಹೋಗಿದ್ದೆ ಇದಕ್ಕೆ ರಿಟ್ರೀಟ್ಗೆ ಅಂತ ಹೇಳ್ಬಿಟ್ಟು. ಎಲ್ಲಾನು ಹ್ಮ್ ಹಂಗೆ ಅನ್ಸ್ತಿತ್ತು. ಅಯ್ಯೋ, ಹಿಂಗೆ ಬೆಳಗ್ಗೆ ಪ್ರೇಯರ್ ಅಲ್ಲಿ ಜಾಯ್ ಬ್ರದರ್ ಹೇಳ್ತಾರೆ, ಒಂದೇನಂದ್ರೆ ಬಲಿ ಪೂಜೆ ಒಂದಿರ್ಲಿಲ್ಲ ಅಷ್ಟೇ. ಎಲ್ಲಾನು ಒಂಥರ ಇಲ್ಲೇ ಇದ್ದಾಗುತ್ತೆ. ನೀವ್ ಹೇಳ್ದಂಗ ನಾನು ಅಲ್ಲಿ ಹೋಗಿ ಇದ್ ಮಾಡೋ ಬದ್ಲು ಹಿಂಗೆ ವರ್ಷಾನ್ಗಟ್ಲೆಯಿಂದ ಒಂದೇ ವಿಚಾರ ಹೇಳ್ತಾ ಇದ್ದೀನಿ. ಇದ್ರಲ್ಲಿ ಒಂದು ವಾಕ್ಯ ಇತ್ತು, ಅವರು ನಿಷ್ಕಪಟಿ ಅಲ್ಲ, ಅವ್ರೇನು ಯಾರಿಗೂ ಪಕ್ಷಪಾತಿ ಅಲ್ಲ ಅಂತ ಹೇಳ್ಬಿಟ್ಟು. ಅಹ್ ಇವಾಗ ಹಂಗ ಅನ್ಸಿದೆ ನನ್ ವಿಚಾರದಲ್ಲಿ ಯಾಕೆ ಮಾತ್ರ ನೀವ್ ಹಿಂಗಿದ್ದೀರಾ ಅಂತ ಹೇಳ್ಬಿಟ್ಟು. ಹ್ಮ್ ಈ ಒಂದ್ ಅಲ್ಲ, ಸಣ್ಣ ವಿಚಾರನ ನಾನು ಅಲ್ಲಿಗೆ ಯಾಕೆ ಹೋಗಿ ಪ್ರೇಯರ್ ಮಾಡ್ಬೇಕು ಅಂತ. ಸಿಸ್ಟರ್ ಅಲ್ಲಿಗೆ ಹೋಗ್ಬೇಕಂದಲ್ಲ ನಾನು ನನ್ನ ಹೇಳೋದು. ಆಲ್ಟ್ರ್ ನೋಡ್ಲಿಕ್ಕೆ. ಅವರು ಅವರು ಒಂದು ಇದು ಈಗ ನಮಗೆ ಇದು ಸಾಕು. ನಮ್ಗೆ ಈ ಮುಂಚಾನೆ ಪ್ರಾರ್ಥನೆ ಮತ್ತು ಬಲಿ ಪೂಜೆ ಇದೆಲ್ಲ ಇದ್ರೆ ನಮ್ಗೆ ಸಾಕಾಗುತ್ತೆ. ಯಾಕಂದ್ರೆ ನಾವು ಸ್ವಲ್ಪ ಆ ವಚನಗಳಲ್ಲಿ ಸ್ವಲ್ಪ ಮೆಚೂರ್ಡ್ ಆಗಿದ್ದೀವಿ. ಅಟ್ಮಾಸ್ಫಿಯರ್ ಬದಲಾವಣೆ ಆಗುತ್ತೆ ಹಾ, ಅಲ್ವಾ? ಸ್ವಲ್ಪ ನೀವ್ ಹೇಳಿದಾಗೆ ಸಾಯಿಮರಿ ಮಿಸ್ ಹೇಳಿದಾಗೆ ಈ ಒಂದು ಈಗ ನಮ್ಮ ಮನೆ ವಾತಾವರಣ, ನಮ್ ಟಿವಿ, ನಮ್ ಮೊಬೈಲ್ ಇದೆಲ್ಲ ಇರುವಾಗ ಒಂದು ಫಸ್ಟ್ ಒಂದು ಗೋಡ್ ಎಕ್ಸ್ಪೀರಿಯನ್ಸ್ಗೆ ಸ್ವಲ್ಪ ಕಷ್ಟ ಇರ್ತದೆ. ನಾವೊಂದು ರಿಟ್ರೀಟ್ ಸೆಂಟರ್ಗೆ ಹೋಗುವಾಗ ನ್ಯಾಚುರಲಿ ಇದೆಲ್ಲ ಒಂದ್ ಸೈಡ್ ಅಲ್ಲಿ ಇಡಬೇಕಾಗತ್ತೆ, ಬೈ ಫೋರ್ಸ್. ಸೊ ಅವರು ವಚನ ಕೇಳಲೇಬೇಕಾಗತ್ತೆ. ಅವರಿಗೆ ಸುಮ್ನೆ ಅಲ್ಲಿ ಇಲ್ಲಿ ಹೋಗಕ್ಕಾಗಲ್ಲ. ವಾಲಂಟಿಯರ್ಸ್ ಕರ್ಕೊಂಡು ಬಂದು ಅಲ್ಲಿ ಕೂರಿಸ್ತಾರೆ. ಆ ಒಂದು ಸಿಸ್ಟಮ್ ಅಲ್ಲಿ ಕೂತಿರುವಾಗ ಅವ್ರು ನ್ಯಾಚುರಲ್ ಆಗಿ ವಚನಗಳು ಆಲಿಸಲೇಬೇಕಾಗುತ್ತೆ. ಇಷ್ಟ ಇದ್ರು ಇಲ್ಲದೆ ಇದ್ರು ಆ ವಚನಗಳು ಅವರಿಗೆ ಪರಿವರ್ತನೆಯನ್ನು ತರುತ್ತದೆ. ಇಲ್ಲಿ ನಾವು ಹೇಳಿದ್ರೆ ಏನು, ಬೇಕಾದ್ರೆ ವಿಡಿಯೋ ಆನ್ ಮಾಡಿ ಅವರು ಬೇಕಾದ್ರೆ ಸುಮ್ನೆ ಇರ್ತಾರೆ, ವಿಡಿಯೋ ಆಫ್ ಮಾಡಿ ಸುಮ್ನೆ ಇರ್ತಾರೆ, ಸೌಂಡ್ ಆಫ್ ಮಾಡಿ ನಿದ್ರೆ ಮಾಡ್ತಾರೆ, ಇದೆಲ್ಲ ನಡೀತದೆ. ಆದ್ರೆ ಅಲ್ಲಿಗೆ ಹೋದ್ರೆ ಅದಕ್ಕೆ ಬಿಡಲ್ಲ. ಅವರು ಹಿಂದೆ ವಾಲಂಟಿಯರ್ಸ್ ಇರ್ತಾರೆ, ಫಾದರ್ಸ್ ಇರ್ತಾರೆ. ಸೊ ಅವ್ರು ಹೇಗಾದ್ರೂ ವಚನ ಕೇಳಲೇಬೇಕು ಅಂತ ಒಂದು ಅವಸ್ಥೆಗೆ ಬರ್ತಾರೆ. ಯಾಕೆಂದ್ರೆ ವಚನ ಒಂದು ಮಾತ್ರವೇ ಇವರನ್ನು ಪರಿವರ್ತನೆಗೊಳಿಸಲು ಸಾಧ್ಯ. ಯಾವ ಮ್ಯಾಜಿಕ್ಕೂ ಇಲ್ಲ, ಯಾವ ಮಿರಕಲು ಪರಿವರ್ತನೆ ಆಗಲ್ಲ. ಈಗಲೇ ನಾವು ನೋಡಿದೀವಿ, ಯೇಸುಸ್ವಾಮಿಯ ಎಮೌ ಗ್ರಾಮಕ್ಕೆ ಹೋದ ಶಿಷ್ಯರಿಗೆ ಒಂದು ಪೂರ್ತಿ ದಿನ ಅವ್ರ ಜೊತೆಗೆ ನಡೆದ್ರು. ಸಮೀರಿತ ಮಹಿಳೆಗಾಗಿ ಆ ಮರುಭೂಮಿಯಲ್ಲಿ ಒಂದು ದಿನ ಪೂರ್ತಿ ಹೋಗಿ ವಚನ ಕೊಟ್ರು. ಯಾಕಂದ್ರೆ ವಚನ ಕೊಟ್ರೆ ಮಾತ್ರನೇ ಅದು ಬದಲಾವಣೆ ಆಗೋದು. ಹೋಗಿ ಸಮರಿತ ಮಹಿಳೆಗೆ ಒಂದು ಅದ್ಭುತ ಮಾಡಿ ಬಿಡುಗಡೆ ಕೊಡ್ಬೋದಿತ್ತಲ್ಲ, ಕೊಡ್ಲಿಲ್ಲ. ವಚನ ಕೊಡ್ತಾ ಇದ್ದಾರೆ, ವಚನ ಕೊಡುತ್ತಾ ಅವರಿಗೆ ಬದಲಾವಣೆಯನ್ನು ತರುತ್ತಾ ಇದ್ದಾರೆ. ನೀವು ಯೋಚನೆ ಮಾಡಿ ಶಶಿಕಲಾ ಸಿಸ್ಟರ್, ಅಪೊಸ್ತಲರು 3.5 ವರ್ಷ ಅವರ ಜೊತೆಗೆ ನಡೆದವರು. ಅವರಿಗೆ ಮ್ಯಾಕ್ಸಿಮಮ್ ಹೇಳೋದಾದ್ರೆ ಪೇತ್ರನ ಅತ್ತೆಗೆ ಏನೋ ಜ್ವರ ಸೌಖ್ಯಪಡಿಸಿದ್ರು. ಅದು ಬಿಟ್ರೆ ಅಪೊಸ್ತಲರಿಗಾಗಿ ಏನ್ ಮಾಡೋದು ನಾವು ಬೈಬಲಲ್ಲಿ ಕಾಣ್ತಾ ಇದ್ದೀವಿ. ಅವ್ರಂತೂ ಇದ್ದಿದ್ರ ಬ್ರದರ್ ಶಿಷ್ಯರ ಮಾತ್ರ ಏನಂತ ಕೇಳ್ಕೊಂಡು ಅವ್ರಿಗೊಂಥರ ಹಿಂಗೆ ಸೆಕ್ಯೂರ್ಡ್, ಹಿಂಗೆ ಏನಾದ್ರೂ ಹೇಳ್ತೀವಲ್ಲ ಬ್ರದರ್, ಒಂದ್ ಆಸ್ತಿ ಬರ್ಸ್ಕೊಳ್ಳೋದು, ಒಂದ್ ಲ್ಯಾಂಡ್ ಅವು ಇವಂತ ಏನು ಮಾಡ್ಕೊಳ್ಳಿಲ್ಲ. ಸುಮ್ನೆ ಅಪೊಸ್ತಲರಿಗೆ ಅವ್ರ ಏನೂ ಜೊತೆ ಕೊಡ್ಲಿಲ್ಲ, ಜೊತೆಗೆ 3 ವರ್ಷ ಹೋದ್ರು, 3.5 ವರ್ಷ ಹೋದ್ರು ಅಷ್ಟೇ ಅಲ್ವಾ ಸರ್? ಸರ್ ಅದ ಆಸ್ತಿ ಸರ್ ಸರ್ ಹೇಳಿ ಸರ್. ಅಲ್ಲ, ಯೇಸುಸ್ವಾಮಿ ಅಪೊಸ್ತಲರಿಗೆ ಏನೂ ಮಾಡಿಲ್ಲಲ್ಲ, ಬಾಕಿ ಎಲ್ರಿಗೂ ಸೌಖ್ಯ ಕೊಟ್ರು. ಬ್ರದರ್ ಕೊನೆಗೆ ಉಳ್ದಿದ್ ರೊಟ್ಟಿನೂ ಕೌಂಟ್ ಮಾಡಿ ತುಂಬಿಸಿದ್ರು ಹೊರ್ತು ನೀವ್ ಎತ್ಕೊಂಡು ಹೋಗಿ ಅಂತ ಹೇಳಿಲ್ಲ ಅವ್ರಿಗೆ. 12 ಬುಟ್ಟಿ ಉಳಿತಲ್ಲ, ಒಬ್ಬೊಬ್ರು ಮನೆಗ್ ತಗೊಂಡ್ ಹೋಗಿ ಅಂತ ಹೇಳಿಲ್ವಲ್ಲ ಬ್ರದರ್. ಅದೇಳಿಲ್ಲ. ಇನ್ನು ಮಾತ್ರ ಅಲ್ಲ, ಅವರ ಸ್ವಂತ ಜೀವನಕ್ಕೆ ನಿಮ್ಮ ಅವರು ಶಿಷ್ಯರು
ಉಪವಾಸ ಮಾಡ್ಬೇಕು ಅಂತ ಕೇಳಿದಾಗ ನನ್ ಜೊತೆ ಇರೋವರೆಗೂ ಅವ್ರು ಏನು ಉಪವಾಸ ಮಾಡೋದ್ ಬೇಡ ಅಂತ ಹೇಳಿದ್ರಲ್ಲ. ಅದೊಂದು ಮೇ ಬಿ ಸ್ವಲ್ಪ ಅವರಿಗೊಂದು ಪಾಸಿಟಿವ್ ಆಗಿ ಏನೋ ಒಂದು ಸಪೋರ್ಟ್ ಮಾಡೋ ಹಾಗೆ ಹೇಳಿದ್ದಾರೆ ಏನೋ. ಅದ್ ಬಿಟ್ಟು ಏ, ಯಾವುದೂ ಇಲ್ಲ. ಯಾವ ಒಂದು ಕಾರ್ಯ ಮಾಡೋದು ನೋಡ್ತಾ ಇಲ್ಲ. ಇನ್ನು ನೀವು ನೋಡಿ, ಪ್ರೇಷಿತರ ಕಾರ್ಯಕಲಾಪ ಆದಾಗ ಎಷ್ಟು ಪೆಟ್ಟುಗಳು ತಿಂದರು, ಎಷ್ಟು ಜೈಲಿಗೆ ಹೋದರು. ತಂದ ಪೌಲ ಪ್ರಾರ್ಥಿಸ್ತಾ ಇದ್ದಾರೆ, ಸ್ವಾಮಿ ಈ ಮುಳ್ಳನ್ ತೆಗೆದಾಕಿ, ಈ ಮುಳ್ಳನ್ ತೆಗೆದಾಕಿ 3 ಬಾರಿ ಪ್ರಾರ್ಥಿಸಿದರು ಅಲ್ವಾ. ಇವರಿಗೆಲ್ಲ ಅದ್ಭುತ ಮಾಡಿದ್ರೆ ಸರಿ ಆಗ್ಬೋದಾದ್ರೆ ಎಷ್ಟು ಬೇಗ ಅದ್ಭುತ ಮಾಡ್ಬೇಕಿತ್ತು. ಈ ಅದ್ಭುತಗಳೆಲ್ಲ ಸರಿ ಆಗುವುದು, ರೋಗ ಸೌಖ್ಯಗಳೆಲ್ಲ ಸರಿ ಆಗುವುದು, ಇಮ್ಮಿಡಿಯೇಟ್ ಆಗಿ ನಡುವ ಮಿರಾಕಲ್ ಎಲ್ಲ ಸರಿ, ಅದು ಕೆಲವೊಮ್ಮೆ ಹಾಳು ಮಾಡುತ್ತದೆ ಅಷ್ಟೇ. ಅದರಿಂದ ಅಪಸ್ತೋಲರ ಜೀವನದಲ್ಲಿ ಅಥವಾ ಆದ್ರೆ ಅವರ ಜೊತೆಗೆ ದೇವರಿದ್ದರು, ಎಲ್ಲಾ ವಿಷಯದಲ್ಲಿ ಅವರ ಜೊತೆಗೆ ದೇವರಿದ್ದರು. ಪ್ರಿಯರೇ, ನಮ್ ಜೊತೆಗೆ ದೇವರಿದ್ದಾರೆ, ನಮ್ಗೆ ಅದೇ ಸಾಕಾಗಿರೋದು, ಬೇಕಾಗಿರೋದು. ಆದ್ರೆ ವಚನದಿಂದ ಅಟ್ಲೀಸ್ಟ್ ನಮ್ಮ ಒಂದು ಲೆವೆಲ್ಗೆ ಅವ್ರು ಬರ್ಬೇಕು. ಆಗ ನ್ಯಾಚುರಲಿ ನಿಮಗೆ ಟೆನ್ಷನ್ ಎಲ್ಲ ಹೋಗ್ತದೆ. ನಮ್ ಪ್ರಾಬ್ಲಮ್ ಏನಂದ್ರೆ ಇವರೆಲ್ಲರೂ ಇನ್ಸ್ಟೆಂಟ್ ಆಗಿ ರೆಡಿ ಆಗ್ಬೇಕು. ಇವತ್ತು ಶೂ ಠೂ ಫಾ ಅಂತ ಹೇಳುವಾಗ ಅವ್ರು ರೆಡಿ ಆಗ್ಬೇಕು. ಅದಾದ್ಮೇಲೆ ಎಲ್ಲ ಸರಿ ಆಗ್ತದೆ ಅಂತ ಭಾವನೆ ನಮ್ಗಿದೆ. ಇಲ್ಲ, ಯಾವುದು ಸರಿ ಆಗಲ್ಲ. ಆ ಪ್ರಾಸೆಸ್ ಅಲ್ಲಿ ಹೋಗ್ಲೇಬೇಕು, ಆ ಪ್ರಾಸೆಸ್ ದಾಟಿ ಹೋಗ್ಲೇಬೇಕು. ನಿಮ್ಗೇನೋ ದೇವರು ಕೃಪೆ ಕೊಟ್ಟಿದ್ದಾರೆ ಈ ವಚನ ಕೇಳೋದಕ್ಕೆ, ಹೇಗೋ ದೇವರೊಂದು ಕರೆ ಇರೋದ್ರಿಂದ ನೀವು ಬರಕ್ಕಾಗ್ತಾ ಇದೆ. ಓಕೆ, ಸೊ ಎಲ್ರಿಗೂ ಈ ಒಂದು ಅವಕಾಶ ಸಿಕ್ಬೇಕಂದ್ರೆ ಎಲ್ರಿಗೂ ಇದು ಸಾಧ್ಯನೂ ಇರ್ಬೇಕಂತಿಲ್ಲ. ಅದಕ್ಕೆ ನಾನು ಹೇಳೋದು, ನೀವು ಅವರಿಗೆ ಹೇಳಿ, ಅವರಿಗಾಗಿ ಪ್ರಾರ್ಥಿಸಿ. ಹೇಳಿದ್ರೆ ಹೋಗಲ್ಲ, ಪ್ರಾರ್ಥಿಸಿ. 1 ವಾರದ ಧ್ಯಾನ ನೀವೇ ಯೋಚನೆ ಮಾಡಿ. 1 ವಾರ ದೇವರ ವಚನ ಇವರು ಆಲಿಸಕ್ಕೆ ನಿಮ್ ಈಗಿರೋ ಪರಿಸ್ಥಿತಿಯಲ್ಲಿ ಅವರು ಸಾಧ್ಯ ಇಲ್ಲ. ನೀವು ಯೋಚನೆ ಮಾಡಬಹುದು, ಸಾಧ್ಯ ಇಲ್ಲ, ಕರೆಕ್ಟ್. ಆದ್ರೆ 1 ವಾರ ಅವರು ವಚನ ಆಲಿಸಿ ಬಿಟ್ರೆ ಏನಾಗ್ತದೆ ಅವರ ಜೀವನದಲ್ಲಿ? ಶಶಿಕಲಾ ಸಿಸ್ಟರ್, 1 ವಾರ ದೇವರ ವಚನ ಇದೇ ಮಾಡ್ಕೊಳಕ್ ಅಲ್ವಾ, ಆಗ್ತಾ ಇಲ್ಲ. ನೀವು ಅದು ಇಮ್ಯಾಜಿನ್ ಮಾಡಕ್ ಆಗದೇ ಇರೋದ್ರಿಂದ ನೀವು ಪ್ರಾರ್ಥನೆ ಮಾಡ್ತಾ ಇಲ್ಲ 1 ವಾರ ಹೋಗಕ್ಕೆ. ಅದ್ರಲ್ಲಿ ಸ್ಟಡಿ ಆಗ್ತಾರೆ. 1 ಅವರ್ 2 ಅವರ್ಸ್ ಅಲ್ಲಿ ಸ್ಟಡಿ ಆದ್ರೂ ಸ್ವಲ್ಪ ನಂತರ ಖಾಲಿ ಆಗಿ ಹೋಗ್ತದೆ. 1 ವಾರ ನಿಂದು ದೇವರ ವಚನ ಕಂಟಿನ್ಯೂಸ್ ಆಗಿ ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ನಿಮ್ಮ ಪಾಪಗಳೇ ಅದಕ್ಕೆ ತಡೆ ಆಗಿರುವುದು. ದೇವರು ನಿಮ್ಮನ್ನು ಅನುಗ್ರಹಿಸುವರು, ದೇವರು ನಿಮ್ಮನ್ನು ಪವಿತ್ರ ಆತ್ಮರಿಂದ ತುಂಬುವರು. ಈ ವಚನಗಳು ಒಂದೇ ವಚನ ಅನೇಕ ಬಾರಿ ಆಲಿಸುತ್ತಾ ಇರುವಾಗ ಅವರಲ್ಲಿ ಬದಲಾವಣೆ ಆಗ್ತದೆ. ನೀವೊಂದು ಕೆಲಸ ಮಾಡಿ, ಇವತ್ತಿಂದ ಪ್ರಾರ್ಥಿಸಿ. ಓಕೆ, ಯಾವ್ದಾದ್ರೂ ಒಂದು ತಂಗು ಧ್ಯಾನದಲ್ಲಿ ಈ ಮನೆಯ ವಾತಾವರಣದೆಲ್ಲ ಬಿಟ್ಟು ಅವರು ಕರ್ಕೊಂಡು ಹೋಗ್ಬೇಕು ದೇವರು. ನೀವು ಪ್ರಾರ್ಥಿಸಿ ಅದಕ್ಕಾಗಿ. ನೀವು ಕೇಳಿದ್ರೆ ಅವ್ರು ಯಾರು ಹೋಗ್ಬೇಕಂತಿಲ್ಲ, ಅರ್ಥ. ಯಾಕಂದ್ರೆ ಪ್ರಿಯರೇ, ವಚನ ಒಂದು ಮಾತ್ರನೇ ಬದಲಾವಣೆ ತರಲು ಸಾಧ್ಯ. ನೀವು ಎಷ್ಟೇ ನೀವೇ ಯೋಚನೆ ಮಾಡ್ಬೋದು, ಅವ್ರಿಗೆ ಈ ಒಂದು ಅದ್ಭುತ ಮಾಡ್ಬಿಟ್ರೆ ಅವ್ರು ಸರಿ ಆಗ್ತಲ್ಲ. ಯಾರು ಸರಿ ಆಗಲ್ಲ. ನಮ್ಮಲ್ಲಿ ಇಲ್ಲಿ ಇರುವವರೇ ಎಷ್ಟೋ ಜನ, ಓ ಈ ಒಂದು ಕೆಲಸ ಸಿಕ್ಕಿದ್ರೆ ಸಾಕು, ಇನ್ನು ನಾನು ರೆಗ್ಯುಲರ್ ಆಗ್ತೀನಿ. ರಿಟೈರ್ ಆದ್ರೆ ಸಾಕು, ನಾನ್ ಮತ್ತೆ ರೆಗ್ಯುಲರ್ ಆಗ್ತೀವಿ. ಮಕ್ಕಳ ಮದುವೆ ಆದ್ರೆ ಸಾಕು, ಇನ್ನು ನಾನು ರೆಗ್ಯುಲರ್ ಆಗ್ತೀವಿ. ಎಷ್ಟು ಜನ ರೆಗ್ಯುಲರ್ ಆಗಿದೀವಿ? ಇದು ಯಾವುದು ನಮ್ಗೆ ಸಹಾಯ ಮಾಡಲ್ಲ. ಶಶಿಕಲಾ ಸಿಸ್ಟರ್ ಯೋಚನೆ ಮಾಡುವುದು, ರಿಟೈರ್ ಆಗ್ಬಿಟ್ರೆ ನಾನು ಇನ್ನು ಫುಲ್ ಪ್ರಾರ್ಥನೆಯಲ್ಲಿ, ಇದು ಯಾವುದು ಈಗ ಏನ್ ನಡೆಯುತ್ತದೋ ಅಷ್ಟು ನಡೆಯೋದು ಕಷ್ಟ. ಅದರಿಂದ ನಮ್ಮಿಂದ ಸಾಧ್ಯವಾಗಿರೋದು ಅವರಿಂದ ಸಾಧ್ಯ ಆಗಿರೋ ನಡೀಲಿ ಅಂತೆಲ್ಲ ನಾವು ಪ್ರಾರ್ಥನೆ ಮಾಡ್ಬೇಕಾಗಿರೋದು. ಅವರು ವಚನ ಆಲಿಸಬೇಕು. ಅವರಿಗೆ ಎಷ್ಟು ದೂರ ಹೋಗಿದ್ದಾರೆ ಅಷ್ಟು ಸಮಯ ಅವರು ವಚನ ಆಲಿಸಬೇಕು. ಒಂದು 3-4 ದಿನ ದೇವರ ಪ್ರಸನ್ನತೆಯಲ್ಲಿ ಕೂರುವುದು. ನಿಮ್ಗೆ ಇಮ್ಯಾಜಿನ್ ಮಾಡಕ್ ಕಷ್ಟ ಇರಬಹುದು, ಆದ್ರೆ ದೇವರಿಗೆ ಇಮ್ಯಾಜಿನ್ ಮಾಡಕ್ಕೆ ಕಷ್ಟ ಇಲ್ಲ, ದೇವರಿಗೆ ಮಾಡಕ್ಕೂ ಕಷ್ಟ ಇಲ್ಲ. ಆ ದೇವರಿಗೆ ಒಪ್ಪಿಸಿಕೊಡಿ. ಸ್ವಾಮಿ, ಇವರೊಂದು ವಾರ ಇದೊಂದೇ ಟೆಕ್ನಿಕ್, ಅವರೊಂದು ಧ್ಯಾನಕ್ಕೆ ಹೋಗ್ಲಿ ಒಂದು ಒಳ್ಳೆ ಕಡೆ. ಸುಮ್ನೆ ಏನೋ ಒಂದು ವಿಸಿಟ್ ಆಗಿ ಟೂರ್ ಹೋಗುವ ಹಾಗೆ ಹೋಗಿ ಪ್ರಯೋಜನ ಆಯ್ತಾ? ಸೊ ಅವರು ಪೂರ್ಣವಾಗಿ ಧ್ಯಾನಕ್ಕೆ ಹೋಗ್ಬೇಕು. ಅದು ಹೋಗ್ಬೇಕಾದ್ರೆ ಫಸ್ಟ್ ನೀವೊಂದು ಹೋಗ್ಬೇಕು. ನೀವು ಹೋಗ ನಿಮ್ಗೆ ಗೊತ್ತಾಗ್ತದೆ ಹೇಗೆ ಅದು ವರ್ಕೌಟ್ ಆಗುತ್ತೆ ಅಂತ ಹೇಳಿ. ಅಯ್ಯೋ ನನಗೆ ಸಮಯ ಇಲ್ಲ ಅಂತ ಹೇಳಿದ್ರೆ ಸಮಯ ಯಾವತ್ತೂ ಬರಲ್ಲ. ಬಾಕಿ ಎಲ್ಲದಕ್ಕೂ ಸಮಯ ನಮ್ಗಿದೆ ಅಲ್ವಾ? ಬೆಳಗನಿಗೆ 1 ವಾರ ಹೋಗಕ್ಕೆ ನಮ್ಗೆ ಸಮಯ ಇದೆ, 1 ವಾರ ಧ್ಯಾನಕ್ಕೆ ಹೋಗಕ್ಕೆ ಯಾಕೆ ನಮ್ಗೆ ಸಮಯ ಇಲ್ಲ?
ಇದು ನಮ್ಮ ಮನ್ಸಿಲ್ಲ. ನಮ್ಗೆ ಮನ್ಸಿಲ್ದೇ ಇರೋದ್ರಿಂದ ನಾವು ಬೇರೆಯವ್ರಿಗೂ ಆಗಲ್ಲ ಅಂತ ಹೇಳಿ ಅವ್ರಿಗಾಗಿ ಈ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಲ್ಲ. ಪ್ರೈಸ್ ಇಲ್ಲ. ಸೊ ಪ್ರಿಯರೇ, ನಾವು ಕೆಲವು ವಿಷಯ ವಚನ ಆಲಿಸಲೇಬೇಕು. ಓಕೆ, ಇದು ನಾನು ಈ ಪಾಯಿಂಟ್ ನಿಲ್ಸಿ ಲೂಕನ ಶುಭ ಸಂದೇಶ 9ನೇ ಅಧ್ಯಾಯ 3ನೇ ವಚನಕ್ಕೆ ಬನ್ನಿ. ನಮ್ಮನ್ನು ಕಲಿಸ್ತಾ ಇದ್ದಾರೆ ವಚನ ಪ್ರಬೋಧನೆ ಮಾಡಕ್ಕೆ ಶಕ್ತಿಯನ್ನು ಅಧಿಕಾರವನ್ನು ಕೊಟ್ಟು. ಈಗ ನಾವು ಹೇಗೆ ಹೋಗ್ಬೇಕು ಎಂದು ಅಲ್ಲಿ ಹೇಳ್ತಾ ಇದ್ದಾರೆ. ಲೂಕ 9:3. ಕಳುಹಿಸುವಾಗ ಅವರಿಗೆ ಇಂತೆಂದರು, ಪ್ರಯಾಣಕ್ಕೆಂದು ಏನನ್ನು ತೆಗೆದುಕೊಳ್ಳಬೇಡಿ. ದಂಡ, ಜೋಳಿಗೆ, ಬುತ್ತಿ ಅಥವಾ ಹಣ ಯಾವುದು ಬೇಡ. 2 ಅಂಗಿಗಳು ಬೇಕಾಗಿಲ್ಲ. ಯಾವ ಮನೆಯವರು ನಿಮ್ಮನ್ನು ಬರಮಾಡಿಕೊಳ್ಳುತ್ತಾರೋ ಈಗ ಆ ನೀವು ಮನೆಗೆ ಹೋಗುವಾಗ, ತೆಗೆಯಿರಿ. ವಚನಕ್ಕಾಗಿ ಹೋಗುವಾಗ ನೀವು ಹೇಗೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಗೆ ತುಂಬಾ ಒಂದು ಕಾಂಪ್ಲಿಕೇಶನ್ ಬರುತ್ತೆ, ತುಂಬಾ ಕನ್ಫ್ಯೂಷನ್ ಆಗ್ತದೆ. ದಯಾಲ್, ನೀವು ಇದು ಓದಿದಾಗ ಆಲಿಸಿದಾಗ ನಿಮ್ಗೆ ಹೇಗೆ ಅನಿಸ್ತು? ಬ್ರದರ್, ಆಕ್ಚುಲಿ ಇದು ಓನ್ಲಿ ಕ್ಯಾರಿಸ್ಮೆಟಿಕ್ ಅವ್ರಿಗೆ ಮಾತ್ರ ನೀವು ಹೇಳ್ತಿರೋದು, ಪ್ರೀಸ್ಟ್ಗೆಲ್ಲ. ಎಲ್ರಿಗೂ ಇರ್ಲಿ ನಮ್ಗೆ ನಮ್ದು ಬ್ರದರ್ ಈಗ ಈಗ ನೀವು ನಮ್ ವಿಷಯ ಹೇಳಿ, ನಮ್ದು ಹೇಗೆ ಅನಿಸ್ತದೆ ಹೇಳಿ. ನಾನು ಹೇಳ್ತೀನಿ ಬ್ರದರ್, ಸಾಧ್ಯನಾ ಬ್ರದರ್ ಅದು ಬರೀ ಕೈಯಲ್ಲೆಲ್ಲ ಹೋಗಕ್ ಆಯ್ತದ ಬ್ರದರ್? ಏನು ಇಲ್ಲ, ಹೆಂಗ್ ಹೋಗ್ತಿದ ಬ್ರದರ್? ಬೇಕಲ್ವಾ? ನಿಮ್ಗೆ ಇದು ಆಲಿಸಿದಾಗ ನಿಮ್ಮ ಮನಸ್ಸಿಗೆ ಏನ್ ಬರ್ತಾ ಇದೆ? ನೀವು ನೀವು ಈ ಪ್ರಯಾಣಕ್ಕಾಗಿ ಏನೆಲ್ಲ ತಗೋಬಾರ್ದು ಅಂತ ಹೇಳ್ತಾ ಇದ್ರೆ? ಅಲ್ಲಪ್ಪ, ಜೋಳಿಗೆ ಏನು, ಬಟ್ಟೆ ಏನೇನು ಬೇಡ ಅಂತ, ಏನು ಬೇಡ. ದಂಡ, ಜೋಳಿಗೆ, ಬುತ್ತಿ, ಹಣ, ಬಟ್ಟೆ ಏನು ಬೇಡ. 2 ಅಂಗಿಗಳು ಬೇಕಾಗಿಲ್ಲ. ಇದು ಆಲಿಸುವಾಗ ನಿಮ್ಗೆ ಹೇಗೆ ಅನಿಸುತ್ತೆ? ಕೆಜೆ ಸರ್, ನೀವು ಹೇಳಿ. ಜೋಕಿಮ್ ಬ್ರದರ್, ಬಹುಶಃ ದೇವ್ರ ಜೊತೆಗಿದ್ದು ಎಲ್ಲಾನು ಪ್ರೊವೈಡ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆಂಟ್ ಕೊಡ್ತಾ ಇದ್ದಾರೆ ಬ್ರದರ್. ಆ ಕಾಲದ ಅವಶ್ಯಕತೆಗಳು ಬೇರೆ, ಈ ಕಾಲದ ಅವಶ್ಯಕತೆಗಳು ಬೇರೆ. ಹಾಗೆ ಜೀವಿಸಿದಾಗೆ ನಾವು ಈಗ ಜೀವಿಸಕ್ ಆಗೋದಿಲ್ಲ. ಮಿನಿಮಮ್ ಬೇರೆ ಥಿಂಗ್ಸ್ ಬೇಕಾಗುತ್ತೆ. ಓಕೆ ಓಕೆ, ಅಲ್ಲ ಮಿನಿಮಮ್ ಇದೆ ಇಲ್ಲಿ. 2 ಬಟ್ಟೆ ಬೇಡ ಅಂತ ಹೇಳ್ತಾ ಇದ್ರೆ, 1 ಬಟ್ಟೆ ತಗೊಳ್ಳಿ, ಆಯ್ತಾ? ಈ ಕಾಲಕ್ಕೆ ಮಿನಿಮಮ್. ಮೇ ಬಿ ಇನ್ನೊಂದು ವಿಷಯ ಹೇಳೋದಾದ್ರೆ, ಮೇ ಬಿ ಇದು ಒಂದು ಸ್ಪೆಸಿಫಿಕ್ ಸಿಚುವೇಶನ್ಗೆ ಹೇಳಿರ್ಬಹುದು, ಏನೋ ಗೊತ್ತಿಲ್ಲ. ಇದು ಟ್ರೈನಿಂಗ್ ಟು ಫಸ್ಟ್ ಹಂದ ಅಲ್ವಾ, ಮೇ ಬಿ. ಆದರೆ ಇಲ್ಲಿ ಸ್ವಾಮಿ ಎಕ್ಸ್ಪೆಕ್ಟ್ ಮಾಡೋ ವಿಷಯ, ಕೋಲ್ ತಗೋಬೇಡಿ. ಯಾಕಂದ್ರೆ ಅಲ್ಲಿ ನಡೆಯಕ್ಕೆ, ಈಗ ನಾವು ಕಾರು ಅಥವಾ ಬಸ್ ಅಲ್ಲಿ ಪ್ರಯಾಣ ಮಾಡುವ ಹಾಗೆ ಅಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಟಾರ್ ರೋಡ್ ಇಲ್ಲ, ಚೆನ್ನಾಗಿರುವ ಕಾಂಕ್ರೀಟ್ ರೋಡ್ ಇಲ್ಲ. ಕಷ್ಟಪಟ್ಟು ಬೆಟ್ಟದ ಮೇಲೆ, ಕಲ್ಲುಗಳ ಮೇಲೆ ನಡಿಬೇಕಾದ್ರೆ ಒಂದು ಕೋಲ್ ಬೇಕು ನಡಿಯಕ್ಕೆ. ಓಕೆ, ಎಲ್ರಿಗೂ ಕೋಲ್ ಬೇಕಂದಿಲ್ಲ, ಆದ್ರೆ ಸ್ವಲ್ಪ ಏಜ್ ಆದವರಿಗೆ ಒಂದು ಗ್ರಿಪ್ಪಿಗೆ ಕೋಲ್ ಬೇಕು. ಇಲ್ಲಿ ದೇವರು ಕೋಲ್ ತಗೋಬಿಡಿ ಅಂದ್ರೆ, ಇನ್ನೊಂದ್ ಕಡೆ ಕೋಲ್ ತಗೊಳ್ಳಿ ಅಂತಾನು ಹೇಳ್ತಾ ಇದ್ದಾರೆ. ಅದರಿಂದ ನಾವು ಅರ್ಥ ಮಾಡೋದು ಒಂದು ಸ್ಪೆಸಿಫಿಕ್ ಸಿಚುವೇಶನ್ ಅಲ್ಲಿ. ಇನ್ನೊಂದು ಜೋಲಿಗೆ ಅಂದ್ರೆ ಏನು ಅರ್ಥ? ಊಟ ಕಟ್ಕೊಂಡು ಹೋಗ್ತಾರ, ಊಟ ಎಲ್ಲ ತುಂಬಿಸ್ಕೊಳ್ಳೋದು, ಎಲ್ಲ ಕಟ್ಕೊಂಡು ಹೋಗ್ತಾರಲ್ಲ, ಅದೇ ಕೊಡೋ ಗಿಫ್ಟ್ ಎಲ್ಲ ತುಂಬಿಸ್ಕೊಳ್ಳೋದು ಬ್ರದರ್. ಟ್ರಾವೆಲ್ ಬ್ಯಾಗ್, ಬಟ್ಟೆ ಬ್ಯಾಗ್ ಇತ್ತಲ್ಲ, ಕೊಡೋ ಗಿಫ್ಟ್ ಎಲ್ಲ ತುಂಬಿಸ್ಕೊಳ್ಳೋಂತ ಒಂದು ಬ್ಯಾಗ್. ಓಕೆ, ಅದ್ರ ಜೊತೆಗೆ ಈ ಹೀಲಿಂಗ್ ನಡೆಯುತ್ತಲ್ಲ, ಅದ್ಭುತಗಳು ನಡೆಯುತ್ತಲ್ಲ. ಅದ್ಭುತಗಳನ್ನ ಅಂದ್ರೆ ಏನ್ ಕಲೆಕ್ಟ್ ಮಾಡ್ಬೇಕು? ಲವ್ ಆಫರಿಂಗ್ ಕಲೆಕ್ಟ್ ಮಾಡ್ಬೇಕಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ಅದು ಯಾವುದು ಬೇಡ ಅಂತ ಹೇಳಿ ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ, ಆಯ್ತಾ? ಈಗ ಪ್ರಾಬ್ಲಮ್ ಏನಂದ್ರೆ, ಕೋಲ್ ತಗೊಂಡು ಹೋಗುವಾಗ ನೀವು ಕೋಲ್ ಮೇಲೆನೆ ನಿಮ್ಮ ಆಶ್ರಯ. ಇಲ್ಲಿ ಅಲ್ಟಿಮವಾಗಿ ದೇವರು ಏನ್ ಹೇಳ್ತಾ ಇದೀವಿ ಅಂದ್ರೆ, ನಿಮ್ಮ ಆಶ್ರಯ ಯಾರಾಗ್ಬೇಕು? ದಯಾಲ್ ಹೇಳಿದ ಹಾಗೆ ನಿಮ್ಮ ಆಶ್ರಯ ಯೇಸು ಸ್ವಾಮಿ ಒಬ್ಬರಿಗೆ ಆಗ್ಬೇಕು. ಕೆಲವೊಮ್ಮೆ ಒಂದು ಇದಿದೆ, ನಾವೆಲ್ಲ ವಚನ ಕೊಡಕ್ಕೆ ರೆಡಿ ಮಾಡಿರೋ ಬುಕ್ಗಳಿದೆಯಲ್ಲ, ಈ ಬುಕ್ಗಳು ನಿಮ್ಮ ಹತ್ರ ಇದ್ರೆ ಏನ್ ಸಮಸ್ಯೆ ಏನಿದೆ? ನಾವು ಪ್ರಾರ್ಥನೆ ಮಾಡಲ್ಲ, ಅದನ್ನೇ ರೆಫರ್ ಮಾಡ್ತಾ ಇರ್ತೀವಿ. ಇದು ರೆಡಿ ಇದೆಯಲ್ಲ, ಮತ್ತೆ ನಮ್ಗೆ ಯಾಕೆ? ಬೇರೆ ಇದೊಂದು ತಪ್ಪೆ. ಆದಷ್ಟು ನಮ್ಮ ಹಳೆದೆಲ್ಲ ಬಿಸಾಡ್ಬೇಕು ಒಂದ್ ಕಡೆ. ನಮ್ ಗಮನ ಎಲ್ಲ ಅಲ್ಲೇ ಇರುತ್ತೆ. ಅದು ಅಲ್ಲ,
ಓ ಇದೇನಾ, ಓಕೆ, ಈ ವಚನ ಕೊಡೋಣ. ಆಗ ಮತ್ತೆ ಇನ್ನು ಪ್ರಿಪೇರ್ ಮಾಡಕ್ಕೆ ಅಗತ್ಯ ಇಲ್ಲ. ಪ್ರಿಪೇರ್ ಮಾಡದೇ ಇದ್ರೆ ಆ ವಚನ ಸಾರಕ್ಕೂ ಆಗಲ್ಲ. ನಾನು ನಿಜ ಹೇಳ್ತೀನಿ, ಇವತ್ತು ಏನ್ ದೊಡ್ಡದಾಗಿನ ವಚನ ಕೊಡದೇ ಇದ್ರು, ಇವತ್ತು ಬೆಳಿಗ್ಗೆ ಎದ್ದು ಕೂತು ನಿನ್ನೆ ರಾತ್ರಿ ಎಲ್ಲ ಕೂತು, ಏಕೆಂದ್ರೆ ಸೇಮ್ ವಚನ ನಮ್ಗೆ ಗೊತ್ತಿರುವ ವಿಷಯಗಳೇ, ಆದ್ರೆ ಒಂದು ಪ್ರಿಪ್ರೇಷನ್ ಆಗದೇ ಇದ್ರೆ, ದಯವಿಟ್ಟು ನಾವು ಈ ಮರಿಯನ್ ತಂಡದಲ್ಲಿರೋ ಯೋಚನೆ ಮಾಡ್ಬೇಕು. ನೀವು ಹಳೆ ಟಾಪಿಗೆ ಕೊಡಿ, ನೋ ಪ್ರಾಬ್ಲಮ್, ಬಟ್ ಪ್ರಿಪೇರ್ ಮಾಡಿ ಕೊಡಿ. ಹಳೆಯ ನೋಟ್ಸ್ ಇಟ್ಕೊಂಡು ನಿಮ್ಗೇನಾದ್ರು ಸಹಾಯ ಮಾಡೋದಾದ್ರೆ, ಪ್ರಿಪರೇಷನ್ಗೆ ಸಹಾಯ ಆಗೋದಾದ್ರೆ ಮಾತ್ರ ಆ ನೋಟ್ಸ್ ಉಪಯೋಗಿಸಿ. ಅದ್ ಬಿಟ್ಟು ಹಳೆ ನೋಟ್ಸೇ ತಗೊಂಡು ಅದೇ ಹೇಳೋದಾದ್ರೆ, ಇತ್ತೀಚೆಗೆ ಎಲ್ರಿಗೂ ಇದು ಟ್ಯಾಬ್ ಎಲ್ಲ ಇದೆ, ಎಲ್ಲ ಸೇವ್ ಆಗಿರ್ತದೆ. ಇದೇನಾ ಈ ಟೋಕ ಜಸ್ಟ್ ಸ್ಕ್ರಾಲ್ ಮಾಡಿದ್ರೆ ಗೊತ್ತಾಗ್ತದೆ ಈ ಟೋಕ್ ಬೇರೆ. ಅದು ನಮ್ಗೆ ಯಾವ ಪ್ರಯೋಜನ ಬರಲ್ಲ, ಅದು ಉಪಯೋಗ ಆಗಲ್ಲ ಅಷ್ಟು. ನನ್ನ ಪ್ರಕಾರ ಈಗಿನ KJ ಸರ್ ಹೇಳಿದಾಗೆ, ಈಗಿನ ಟೈಮ್ಸ್ ಅಲ್ಲಿ ಹೇಳಿದ್ರೆ, ನೀವು ನಿಮ್ಮ ಟ್ಯಾಬ್ ತಗೋಬೇಡಿ, ನಿಮ್ಮ ಲ್ಯಾಪ್ಟಾಪ್ ತಗೋಬೇಡಿ, ಈ ತರ ಹೇಳ್ತಾ ಇದ್ರೋ ಏನೋ ಗೊತ್ತಿಲ್ಲ. ಅಲ್ವಾ KJ ಸರ್? ಹೌದು ಸರ್, ಹೌದು. ಬ್ರದರ್ ಆಮೇಲೆ ಆಗಿನ ದೇವರು ಬೇರೆ, ಈಗಿನ ದೇವರು ಬೇರೆ ಅಂತೇಳಿ ನಾವು ಸಾರಿದಾಗೆ ಆಗ್ತದೆ. ಆಗ 40 ವರ್ಷ ಅವರಿಗೆ ಏನ್ ಬಟ್ಟೆ ಚೇಂಜ್ ಆಗಿ ಅವರು ಮೆಟ್ಟು ಇದಾಗಲಿಲ್ಲ, ಎಲ್ಲ ದೇವರು ಕರುಣಿಸಿದ್ರು. ಆಗ ದೇವರು ಎಲ್ಲಿದ್ದಾರ ಅಲ್ಲಿ ಎಲ್ಲ ದೇವದೂತರ ಗಣ ಇರ್ತದೆ. ಈಗ ದೇವರು ನಮ್ಗೆ ಏನು ಅದು ಹಿಡ್ಕೊಂಡು, ನೀವೊಂದು ಇದು ಲಾಠಿ ಹಿಡ್ಕೊಂಡು ಹೋಗ್ಬೇಡಿ ಅಂತ ಹೇಳುವಾಗ ನಾನು ಹಿಡ್ಕೊಂಡು ಹೋಗ್ತಾ ಇದ್ದೇನೆ, ಆ ಪರಿಸ್ಥಿತಿಯಲ್ಲಿ ಬಂದಿದ್ದೇನೆ. ಇಲ್ಲದ್ರೆ ನಮ್ಮ ಎಲ್ಲರಿಗೂ ರಾಜಮಾರ್ಗಗಳಿವೆ, ಎಲ್ಲಿ ಗುಡ್ಡ ಹತ್ತಲಿಕ್ಕೆ ಇಲ್ಲ ನಮಗೆ, ಅದರಿಂದ ಅದು ಬೇಡ ಅಂತ ಹೇಳಿದ್ದಾರೆ. ಆದ್ರೆ ಅವರು ಹೇಳಿದ್ದು ಏನು, ಎಲ್ಲಿ ಯೇಸು ಇದ್ದಾರೋ ಅಲ್ಲಿ ದೇವದೂತರು ಇದ್ದಾರ? ಯೇಸು ಇರುವಲ್ಲಿ ದೇವದೂತ ಇರ್ತಾರ? ಹಾಗಾದ್ರೆ ಗಲಾತೆ 2:20 ನಾವು ಸಾರ್ತೇವಲ್ಲ, ಈಗ ಜೀವಂತವಿರುವುದು ನಾನಲ್ಲ, ಯೇಸು ನನ್ನಲ್ಲಿ ಜೀವಂತ ಇದ್ದಾರೆ ಅಂತೇಳಿ. ಎಷ್ಟು ಗಟ್ಲೆ ದೇವದೂತರುಗಳು ನಮ್ಮ ಸುತ್ತಲೂ ಇದ್ದಾರೆ. ಈ ವಿಶ್ವಾಸ ನಮ್ಮಲ್ಲಿ ಬಂದರೆ ಮಾತ್ರ ಇದು ನಮ್ಮಿಂದ ಸಾಧ್ಯ. ಯಾಕೆ? ನಾನು ಈಗ ಸಾರ್ತಾ ಇದ್ದೇನೆ, ಈಗ ಜೀವಂತವಿರುವುದು ನಾನಲ್ಲ, ಯೇಸು ನನ್ನಲ್ಲಿ ಜೀವಂತ ಇದ್ದಾರೆ. ಎಲ್ಲ ದೂತಗಳು, ಗಟ್ಲೆ ದೂತಗಣಗಳು ನನ್ನ ಒಟ್ಟಿಗೆ ನನ್ನಲ್ಲಿ ಕೂತು ಇದ್ದಾರೆ. ಈ ವಿಶ್ವಾಸ ನನಗೆ ಬಂದಿದೆ, ಆದ್ರಿಂದ ನಾನು ಧೈರ್ಯದಿಂದ ಸಾರ್ತಾ ಇದ್ದೇನೆ. ನನಗೆ ಟ್ಯಾಬ್ ಕೊಂಡೋಗ್ಲಿಕ್ಕೆ ಆಗುದಿಲ್ಲ, ಪುಸ್ತಕ ಕೊಂಡೋಗಾಗುದಿಲ್ಲ, ನೋಟ್ಸ್ ಬುಕ್ ಕೊಂಡೋಗಾಗುದಿಲ್ಲ, ಒಂದು ಕಾಣುದಿಲ್ಲ ನನಗೆ. ಈ ಪರಿಸ್ಥಿತಿಯಲ್ಲಿ ನಾನು ಇರುವಾಗ ನಾನು ಹೋಗ್ತೇನೆ 1 ಗಂಟೆಗೆ, ದೇವರ ವಚನವನ್ನು ಸ್ವಲ್ಪ ನಾನು ಇದನ್ನು ದೊಡ್ಡದು ಮಾಡಿ ಇಲ್ಲಿ ನೋಡ್ತೇನೆ, ಓದುತ್ತೇನೆ. ನಂತರ ಅವ್ರ ಹತ್ರ ಹೇಳ್ತೇನೆ ಇದನ್ನು ಓದಿ ಅಂತ ಹೇಳಿ. ಮತ್ತೆ ದೇವರು ನನ್ನ ಮುಂದೆ ಬಾಯಿ ಮುಖಾಂತರ ಮಾತಾಡ್ತಾರೆ. ಅದನ್ನು 1 ಗಂಟೆಯನ್ನು ಮುಗಿಸಿ ನಾನು ಮನೆಗೆ ಬರ್ತೇನೆ. ಅದರಿಂದ ನನಗೆ ಟ್ಯಾಬ್ ಇಲ್ಲ, ನನ್ನ ನೋಟ್ಸ್ ಇಲ್ಲ, ಯಾವುದೂ ಇಲ್ಲ. ಆ ಪರಿಸ್ಥಿತಿಯಲ್ಲಿ ನಾನು ಬಂದಿದ್ದೇನೆ. ಆದ್ರೆ ದೊಣ್ಣೆ ಇಲ್ಲದೆ ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅದನ್ನು ಹಿಡ್ಕೊಂಡು ಹೋಗ್ತೇನೆ. ಅದರಿಂದ ನಾವು ಆಕ್ಚುಲಿ ಮಚ್ಚಾಡೋ ಬ್ರದರ್ ಒಂದು ಲಿವಿಂಗ್ ಎಕ್ಸಾಂಪಲ್ ಈ ವಿಷಯದಲ್ಲಿ. ಅವರು ಅಂದ್ರೆ ದೇವರು ಆಲ್ ಟುಗೆದರ್ ಎಕ್ಸ್ಪ್ಲೇನ್ ನಮ್ಗೆ ಹೇಳೋದೇನಂದ್ರೆ, ಅವರನ್ನೇ ಆಶ್ರಯಿಸಿ. ಈಗ ಮಚ್ಚಾಡೋ ಬ್ರದರ್ ಹೇಳಿದಾಗ ಒಂದು ವಚನ ಓದಿ ಎಕ್ಸ್ಪ್ಲೇನ್ ಮಾಡುವ ಒಂದು ಅವಸ್ಥೆಯಲ್ಲಿ ಅವರಿಲ್ಲ. ಯಾಕಂದ್ರೆ ಯಾರು ಓದಿದ್ರೆ ಎಕ್ಸ್ಪ್ಲೇನ್ ಮಾಡ್ಬೋದು, ಓದ್ಬೇಕಾದ್ರೆ ಅವರಿಗೆ ಲೆನ್ಸ್ ಎಲ್ಲ ಬೇಕು. ಈ ಪರಿಸ್ಥಿತಿಯಲ್ಲೂ ಅವರು ವಚನ ಸಾರ್ತಾ ಇದ್ದಾರೆ. ಸೊ ನಾವು ಹೀಗಿದೆ, ಈ ಕಂಡೀಷನ್ ಇದ್ರೆ ಮಾತ್ರ ವಚನ ಸಾರ್ತೀವಿ ಅಂತ ಹೇಳಿದ್ರೆ, ಮಚ್ಚಾಡೋಬ್ರದ್ದು ನಮ್ಮ ಮುಂದೆ ಒಂದು ಮಿರಾಕಲ್ ಆಗಿದ್ದಾರೆ. ಪ್ರಿಯರೇ, ದೇವರು ಅದೇ ಎಕ್ಸ್ಪೆಕ್ಟ್ ಮಾಡೋದು. ನೀವು ದೇವರನ್ನ ಆಶ್ರಯಿಸಬೇಕು, ಪೂರ್ಣವಾಗಿ ದೇವರನ್ನ ಆಶ್ರಯಿಸಬೇಕು. ಅಲ್ಲಿ ದೇವರ ಕಾರ್ಯ ಮಾಡಲು ಪ್ರಾರಂಭಿಸ್ತಾರೆ. ನೀವು ಟ್ಯಾಬ್ ಅಲ್ಲೂ, ನೀವು ನಿಮ್ಮ ಲ್ಯಾಪ್ಟಾಪ್ ಅಲ್ಲೂ, ಪ್ರೊಜೆಕ್ಟರ್ ಅಲ್ಲೂ ಆಶ್ರಯಿಸುವಾಗ ದೇವರಲ್ಲಿ ಕಾರ್ಯ ಮಾಡ್ಬೇಕಂದಿಲ್ಲ. ಸೊ ವಚನ ಸಾರಬೇಕು. ವಚನ ಸಾರುವಾಗ ನೀವು ದೇವರನ್ನು ಪೂರ್ಣವಾಗಿ ಆಶ್ರಯಿಸಿ. ಇವತ್ತು ವಚನ ಕೊಡುವಾಗ, ಸ್ವಾಮಿ ನೀವು ಅಭಿಷೇಕ ಮಾಡದೇ ಇದ್ದರೆ ನಾವ್ ಏನೇ ಮಾತಾಡಿದ್ರು ಪ್ರಯೋಜನ. ಇದು ಕೇಳೋರು ಕೇಳಿ ಚೆನ್ನಾಗಿದೆ ಅಂತ ಹೇಳಿ ಹೋಗ್ತಾರೆ. ಆದ್ರೆ ನೋಡಿ, ಪೇತ್ರ ವಚನ ಸಾರಿದ್ರು, ಯಾರು ಅಭಿಷೇಕ ಮಾಡಿದ್ರು? ಪವಿತ್ರಾತ್ಮರ ಅಲ್ಲಿ ಒಬ್ಬೊಬ್ಬರ ಮೇಲೆ ಅಭಿಷೇಕ ಮಾಡಿದ್ರು. ಪ್ರಿಯರಿ, ಪೇತ್ರ ಖಂಡಿತವಾಗಿ ದೇವರನ್ನ ಆಶ್ರಯಿಸಿ ಹೋಗ್ಬಿಟ್ಟಿದ್ದಾರೆ ಅಲ್ಲಿ.
ಪೇತ್ರನ ಕೈಯಲ್ಲಿ ಟ್ಯಾಬ್ ಇರ್ಲಿಲ್ಲ, ಪೇತ್ರನ ಕೈಯಲ್ಲಿ ಏನೂ ಇರ್ಲಿಲ್ಲ. ಅವರು ಹೋಗಿ ವಚನವನ್ನು ಪ್ರಬೋಧನೆ ಮಾಡಿದರು. ಅಂದ್ರೆ ಬೈಬಲ್ ತಗೋಬಾರ್ದಂದಲ್ಲ, ಆದ್ರೆ ಬೈಬಲ್ ತಗೊಳ್ಳಿ. ಆದ್ರೆ ಅದು ಬಿಟ್ಟು ಬೇರೆ ವಿಷಯಗಳೆಲ್ಲ ದೇವರು ಪ್ರೇರೇಪಿಸುವುದಾದ್ರೆ ತಗೊಳ್ಳಿ. ಅದರಿಂದ ಇವತ್ತು ದೇವರು ನಮ್ಗೆ ಹೇಳೋದು, ನೀವು ವಚನವನ್ನು ಪ್ರಬೋಧನೆ ಮಾಡಲೇಬೇಕು. ಪ್ರೈಸ್ ದಿ ಲಾರ್ಡ್. ಕೆಜೆ ಸರ್. ಪ್ರೈಸ್ ದಿ ಲಾರ್ಡ್ ಸರ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ. ಇವತ್ತು ನಮಗೆ 2 ತಿಮೋತಿ 4:2-4 ಅಂದ್ರೆ ಇಲ್ಲಿ ದೇವರ ವಾಕ್ಯವನ್ನ ಬೋಧಿಸುವುದು ಬಹಳ ಮುಖ್ಯ ಅನ್ನೋದನ್ನ ನಮಗೆ ತಿಳಿಸ್ಕೊಟ್ರು. ಅಲ್ಲಿ ಸಂತ ಪೌಲರು ತಿಮೋತಿಯನಿಗೆ ಬೋಧಿಸುವಾಗ ಒಂದು 5 ಪಾಯಿಂಟ್ಸ್ಗಳನ್ನು ಅವರಿಗೆ ಮುಖ್ಯವಾಗಿ ಹೇಳ್ತಾರೆ. ಮೊದಲು ದೇವರ ವಾಕ್ಯವನ್ನು ಬೋಧಿಸಬೇಕು, ಸತ್ಯವನ್ನೇ ಮನಗಾಣಿಸಬೇಕು, ತಪ್ಪನ್ನು ತಿದ್ದಬೇಕು, ಒಳ್ಳೆಯದನ್ನು ಪ್ರೋತ್ಸಾಹಿಸಬೇಕು, ಮತ್ತು ತಾಳ್ಮೆಯಿಂದ ಉಪದೇಶ ಮಾಡುವಂಥ. ಸೊ ಇದು ಒಬ್ಬ ಶಿಷ್ಯನಿಗೆ ಬಹಳ ಅಗತ್ಯವಾಗಿ ಮಾಡಬೇಕಾಗಿರುವಂಥ ಒಂದು ಕಾರ್ಯಗಳು. ಸೊ ಅದೇ ರೀತಿಯಲ್ಲಿ ಒಮ್ಮೆ ಪ್ರಾರ್ಥನಾ ತಂಡದಲ್ಲಿದ್ದು ಮತ್ತೆ ವಾಪಸ್ ಹೋಗೋವ್ರನ್ನ ಯಾವ ರೀತಿ ಕರ್ತರಬಹುದು ಅಂತ ಹೇಳಿದ್ರೆ, ಅದು ಅದ್ಭುತ ಕಾರ್ಯಗಳು, ಅದೇನು ಪ್ರಯೋಜನ ಇಲ್ಲ, ಅದು ಸ್ವಲ್ಪ ಸಮಯ ಮಾತ್ರ. ಸೊ ಆದರೆ ಅಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ, ಎಮ್ಮಾಹುಸ್ಗೆ ಹೋಗೋ ಶಿಷ್ಯರಿನ ಹಿಂದೆ ಹೋಗಿ ಅವರಿಗೆ ಎಲ್ಲ ವಿಚಾರಗಳನ್ನು ಬೋಧನೆ ಮಾಡ್ತಾರೆ. ಹಳೆ ಒಡಂಬಡಿಕೆ ಮತ್ತು ಪ್ರವಾದಿಗಳು ಅವರು ಮಾಡಿದಂತಹ ವಾಗ್ದಾನಗಳೆಲ್ಲವನ್ನ ಅವರಿಗೆ ತಿಳಿಸಿ, ನಂತರ ಬಲಿಪೂಜೆಯಲ್ಲಿ ಅವರನ್ನು ಬಲಪಡಿಸಿ ಹಿಂದೆ ಕರ್ಕೊಬರ್ತಾರೆ. ಸೊ ಈ ಕಾರ್ಯಗಳು ಆಗಬೇಕು. ಇದನ್ನ ಬಿಟ್ಟರೆ ಬೇರೆ ಕಾರ್ಯಗಳೆಲ್ಲ ಬರೀ ತಾತ್ಕಾಲಿಕ, ಅದು ಸ್ವಲ್ಪ ಕಾಲ ಇರ್ತದೆ, ಆಮೇಲೆ ಮತ್ತೆ ಡಲ್ ಆಗ್ತದೆ. ಸೊ ಹಾಗಾಗಿ ಇದು ಬೋಧನೆ ಮಾಡೋದು ಬಹಳ ಮುಖ್ಯ ಅನ್ನೋದು ಇಲ್ಲಿ ನಮಗೆ ಮನಗಾಣುವಂಥ ಒಂದು ವಿಚಾರ. ಇದನ್ನು ನಾವು ಆಲಿಸ್ಕೋಬೇಕು. ಅದೇ ಥರ ಪೇತ್ರನು ಪ್ರೇಷಿತರ ಕಾರ್ಯಕಲಾಪ 10:34-44 ಪೇತ್ರನು ಮಾಡಿದ ಉಪದೇಶ, ಅವನು ನೇರವಾಗಿ ಮಾತನಾಡ್ತಾನೆ. ಒಂದು ನಿರ್ದಿಷ್ಟವಾದ ವಿಚಾರವನ್ನು ತೆಗೆದುಕೊಂಡು ನೇರವಾಗಿ ಮಾತನಾಡ್ತಾನೆ, ಅಂದರೆ ಯೇಸುವಿನ ಬಗ್ಗೆಯೇ ಮಾತನಾಡ್ತಾನೆ. ಸೊ ಅಲ್ಲಿ ಬೋಧನೆ ಕಾರ್ಯ ನಡೀತದೆ. ಸೊ ಅದೇ ರೀತಿ ಅಲ್ಲಿ ಪೇತ್ರನ ಉಪದೇಶ ಕೇಳಿದ ಪ್ರತಿಯೊಬ್ಬರ ಮೇಲೂ ಪವಿತ್ರಾತ್ಮರು ಇಳಿದು ಬಂದರು. ಅವರೆಲ್ಲ ಭಾಷಾವರದಲ್ಲಿ ಮಾತನಾಡಿದರು. ಸೊ ಹಾಗಾಗಿ ಇದು ಬೋಧನೆ ಇವತ್ತು ಬಹಳ ಮುಖ್ಯ ಅನ್ನೋದನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗೆ ನಾವು ಇತರರಿಗೆ ಪ್ರಾರ್ಥನೆ ಮಾಡುವ ಮೂಲಕ, ಈಗ ನಾವು ಅವ್ರಿಗೆ ಮೊದಲು ಬೋಧನೆ ಮಾಡೋದಕ್ಕಿಂತ ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋದು ಬಹಳ ಮುಖ್ಯ ಅಂತ ಹೇಳಿದ್ರು. ಹಾಗೆ ಒಂದು ವೇಳೆ ಅವರು ಯಾರಿಗಾದ್ರೂ ಅವರು ಪರಿವರ್ತನೆ ಆಗಬೇಕು ಅಂದರೆ ಅವರಿಗೆ ದೇವರ ಹತ್ರ 1 ವಾರಗಳು ಅವರು ಒಂದು ಡಿವೈನ್ಗೋ ಮತ್ತು ಇನ್ನೆಲ್ಲಿಗೋ ಹೋಗಿ ಕೂರುವಷ್ಟು ಒಂದು ಅವ್ರಿಗೆ ಮನ ಪರಿವರ್ತನೆ ಮಾಡಿ ಅವಕಾಶ ಮಾಡಿ ಅಂತ ನಾವು ಪ್ರಾರ್ಥಿಸ್ಬೇಕು. ಅದಕ್ಕೂ ಮುಂಚೆ ಈ ಅನುಭವ ನಾವು ಪಡೆದಿರಬೇಕು. ಸೊ ಆಗ ಅವ್ರಿಗೆ ನಾವು ಹೇಳಲಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ. ಮತ್ತು ಸ್ವಾಮಿ ಆ ಶಿಷ್ಯರಿಗೆ ಅದನ್ನು ತಗೊಂಡೋಗ್ಬೇಡಿ, ಇದನ್ನು ತಗೊಂಡೋಗ್ಬೇಡಿ ಅಂತ, ಅಂದರೆ ನನ್ನನ್ನೇ ಆಧರಿಸಿ ಹೋಗಿ, ನನ್ನ ಮೇಲೆಯೇ ಅವಲಂಬಿಸಿ ಹೋಗಿ, ನಿಮ್ಮ ಟಾಪ್ ಪ್ರಯಾರಿಟಿ ನನ್ನನ್ನು ಆಧರಿಸಬೇಕು, ನನ್ನ ಬಗ್ಗೆ ಮಾತನಾಡಬೇಕು, ಶುಭ ಸಂದೇಶವನ್ನು ಸಾರಬೇಕು. ಇದಕ್ಕೆ ಬೇರೆ ಎಲ್ಲ ಯಾವುದು ನಿಮಗೆ ಅಡ್ಡಿ ಅಂತಕ ಬರಬಾರ್ದು. ಕೋಲಾಗಲಿ, ಜೋಳಿಗೆ ಆಗಲಿ, ಬಟ್ಟೆ ಬರಿ ಆಗಲಿ ಯಾವುದು ನಿಮಗೆ ಬರಬಾರ್ದು ಅಂತ. ಆದರೆ ಈ ಕಾಲಕ್ಕೆ ಇದನ್ನು ಹೋಲಿಸ್ಕೊಂಡ್ರೆ ಇದು ಹೇಗೆ ಅನ್ನೋದ್ರ ಒಂದು ಚರ್ಚೆ. ಸೊ ಈ ಕಾಲದಲ್ಲಿ ಅದೇ ಈ ಸ್ವಲ್ಪ ವ್ಯತ್ಯಾಸ ಆಗಿದೆ, ಇಲ್ಲ ಅಂತ ಹೇಳೋಕ್ಕೆ ಆಗೋದೇ ಇಲ್ಲ. ಆದರೆ ಒಂದು ವ್ಯತ್ಯಾಸ ಆಗಿಲ್ಲ, ಅಂದರೆ ಆವತ್ತು ಇರುವ ದೇವರು ಇವತ್ತಿರುವ ಯೇಸು ಒಂದೇ. ಸೊ ಆವತ್ತಿರುವ ಯೇಸು ಇವತ್ತೇ ಮಾತನಾಡ್ತಾರೆ ನಮ್ಮ ಜೊತೆಗೆ, ಅವ್ರು ಮಾತ್ರ ಒಂದೇ. ನಾವುಗಳು, ನಮ್ಮ ವಿಚಾರಗಳು, ನಮ್ಮ ಸಂಸ್ಕೃತಿಗಳು ಮಾತ್ರ ಬದಲಾಗಿದೆ. ಆದರೆ ದೇವರ ವಾಕ್ಯ ಯಾವತ್ತೂ ಬದಲಾಗೋದಿಲ್ಲ. ದೇವರನ್ನು ಆಶ್ರಯಿಸುವ ಆ ಒಂದು ಮಾತು ಕಾರ್ಯ ಬದಲಾಗೋಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕು ಅನ್ನೋದು ಇವತ್ತು ನನಗೆ ಅರ್ಥ ಆಯಿತು. ಪ್ರೈಸ್ ದಿ ಲಾರ್ಡ್ ಸರ್. ಥ್ಯಾಂಕ್ ಯು. ಈಗ ನಾವೊಬ್ಬೊಬ್ಬರು ನಿಮ್ಮ ಒಂದು ಅನಿಸಿಕೆಗಳು. ಪ್ರೈಸ್ ದಿ ಲಾರ್ಡ್. ಬ್ರದರ್ ಆಕ್ಚುಲಿ ಏನ್ ಗೊತ್ತಾ, ನನ್ನ ಅನುಭವದಲ್ಲಿ ವಚನಗಳನ್ನ ಕೇಳಿ ದೇವರೆಡೆಗೆ ಬಂದವರು ಸ್ಥಿರವಾಗಿ ನಿಲ್ತಾರೆ ಹೊರತು ಅದ್ಭುತಗಳನ್ನ ನೋಡಿ ಅಥವಾ ಆ ಒಂದು ಸಮಯಕ್ಕೆ ಸೌಖ್ಯವನ್ನ ನೋಡಿ
ರೋಗ ಸೌಖ್ಯನೋ, ಕುಟುಂಬದಲ್ಲಿ ಅದ್ಭುತವನ್ನು, ವೈಯಕ್ತಿಕ ಜೀವನ ಅದ್ಭುತವನ್ನು ನೋಡಿ